ರಾಜ್ಯದಲ್ಲಿ ಜನಸಾಮಾನ್ಯರು ಸುಭಿಕ್ಷವಾದಂತಹ ಜೀವನವನ್ನು ನಡೆಸಬೇಕು ಅನ್ನೋದೇ ಆದರೆ ಆ ಜನಸಾಮಾನ್ಯರ ಸೇವೆಗೆ ನಿಂತುಕೊಂಡಿರುವಂತಹ ಯಾವುದೇ ನಿಗಮ ಆದರೂ ಕೂಡ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತೆ. ಉತ್ತಮ ರೀತಿಯಲ್ಲಿ ಆ ನೌಕರರು ಕಾರ್ಯನಿರ್ವಹಿಸಬೇಕು ಅನ್ನೋದಾದರೆ ಅವರಿಗೆ ಮೂಲಭೂತವಾಗಿ ಕೊಡಬೇಕಾದಂತಹ ಸೌಕರ್ಯಗಳನ್ನು ಒದಗಿಸಬೇಕಾಗತ್ತೆ. ಆ ವೈಫಲ್ಯದ ಪರಿಣಾಮ ದೊಡ್ಡ ಮಟ್ಟದ ಹೋರಾಟ, ಗಡುವನ್ನು ಕೂಡ ಕೊಟ್ಟಿದ್ರು ಸಾರಿಗೆ ನೌಕರರು. ಆದರೆ ಅದನ್ನು ಮೀರಿ ಇವತ್ತು ಹೋರಾಟ ಅನ್ನೋದು ನಡೀತು, ಪ್ರತಿಭಟನೆ ಅನ್ನೋದು ನಡೀತು. ಸರ್ಕಾರ ತಮ್ಮ ಮನವಿಗೆ ಯಾವುದೇ ರೀತಿಯ ಸ್ಪಂದನೆಯನ್ನು ತಾವು ಕೊಟ್ಟಂತಹ ಗಡುವಲ್ಲಿ ನೀಡಲಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನೇನೋ ಮಾಡಿದ್ರು. ಆದರೆ ಇದರ ನಡುವೆ ಹೈಕೋರ್ಟ್ ಮಧ್ಯಪ್ರವೇಶವಾಗುತ್ತೆ. ಹೈಕೋರ್ಟ್ ಈಗಾಗಲೇ ಆ ಕಾರ್ಮಿಕ ಸಂಘಟನೆಗಳಿಗೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ಹೊರಹಾಕಿದೆ. ಈ ನಿಟ್ಟಿನಲ್ಲಿ ಈ ಪ್ರತಿಭಟನೆಯನ್ನು ಮುಂದೂಡಲಾಗಿದೆ. ಅದೊಂದು ಭಾಗ ಆಗಿದ್ರೂ ಕೂಡ ಸಾರಿಗೆ ನೌಕರರ ಈ ಮುಷ್ಕರಕ್ಕೆ ಕಾರಣ ಏನು, ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತಾ ಇದೆ ಅನ್ನೋದಾದರೆ ಇದಕ್ಕೆ ಸಕಾರಣ ಅನ್ನೋದಿರಲೇಬೇಕಲ್ಲ. ಅಂಥ ವೈಫಲ್ಯವನ್ನು ಏನು ಅನುಭವಿಸ್ತಾ ಇದ್ದಾರೆ ಈ ಆಡಳಿತ ಸರ್ಕಾರ, ಕಾಂಗ್ರೆಸ್ ಆ ಸಾರಿಗೆ ನೌಕರರನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ತಾ ಇದೆಯಾ, ಅವರು ಮುಂದಿಟ್ಟಿರುವಂತಹ ಬೇಡಿಕೆಗಳೇನು, ಇದಕ್ಕೆ BJP ಪ್ರತಿಪಕ್ಷ JDS ಏನು ಹೇಳ್ತಾ ಇದೆ, ಇದೆಲ್ಲವೂ ಕೂಡ ಬಹಳ ಮುಖ್ಯ. ಆದರೆ ಒಂದಂತೂ ಸತ್ಯ, ಇವತ್ತು ಸಾರಿಗೆ ನೌಕರರು ಮುಂದಿಟ್ಟಿರುವಂಥ ಕೆಲವೊಂದು ಬೇಡಿಕೆಗಳನ್ನು ಗಮನಿಸಿಯೇ ಹೇಳೋದಾದರೆ ನೊಂದು ಬೆಂದು ಈ ಹೋರಾಟಕ್ಕಿಳಿದಿದ್ದಾರೆ. ಅವರಿಗೆ ಸರಿಯಾದಂಥ ಸ್ಪಂದನೆಯನ್ನು ಕೊಡಬೇಕಾಗಿದ್ದಂತಹ ಆಡಳಿತ ಮತ್ತು ವಿಪಕ್ಷಗಳು ರಾಜಕೀಯ ಕೆಸರೆಚಾಟದಲ್ಲಿ ಮುಳುಗಿ ಹೋಗಿದ್ದಾವೆ. ಈ ಬಗ್ಗೆ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಬೈದಾಡಕ್ಕೆ ಒಂದು ಸಬ್ಜೆಕ್ಟ್ ಬೇಕಷ್ಟೇ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಬೈದಾಡಕ್ಕೆ ಒಂದು ಸಬ್ಜೆಕ್ಟ್ ಬೇಕಷ್ಟೇ. ಸಾರಿಗೆ ನೌಕರರ ಮುಷ್ಕರವನ್ನು ಇಟ್ಟುಕೊಂಡು ರಾಜಕೀಯ ಮಾಡ್ತಿದ್ದಾರೆ ಆಡಳಿತ ಮತ್ತು ಪ್ರತಿಪಕ್ಷದವರು. ಬಹಳ ಬೇಸರ ಆಗುತ್ತೆ. ಸಾರಿಗೆ ನೌಕರರು ಪ್ರತಿಭಟನೆ ಮಾಡ್ತಿದ್ದಾರೆ, ಏನು ಎತ್ತ ಯಾವ ಕಾರಣಕ್ಕೆ? ನೋಡಿ, ನಮಗಿರುವಂತಹ ಅವಕಾಶದಲ್ಲಿ ಇಷ್ಟು ಮಾಡೋದಕ್ಕೆ ಸಾಧ್ಯ. ಎಲ್ಲವೂ ಕೂಡ ಭಗವಂತ ಕೊಟ್ಟಿರುವಂತಹ ವಾಕ್ ಚಾತುರ್ಯ ಇದೆಯಲ್ಲ, ಅದರಲ್ಲಿ ಎಲ್ಲವನ್ನ ಬಗೆಹರಿಸಬಹುದು. ಆದರೆ ಇವತ್ತು ದೊಡ್ಡ ಮಟ್ಟಿಗಿನ ಹೋರಾಟಕ್ಕೆ ಮುಂದಾಗ್ತಾರೆ ಸಾರಿಗೆ ನೌಕರರು ಅನ್ನೋದಾದರೆ ಅವರಿಗೆ ಮನೆಗೆ ಸರಿಯಾದಂಥ ಸ್ಪಂದನೆ ಸಿಕ್ಕಿಲ್ಲ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ. ಇದರ ನಡುವೆ BJP JDS ಹಾಗೇನೆ ಕಾಂಗ್ರೆಸ್ ಆರೋಪ ಪ್ರತ್ಯಾರೋಪಗಳು ಮುಳುಗೋಗ್ಬಿಟ್ಟಿದ್ದಾರೆ. ಸಾರಿಗೆ ನೌಕರರ ಮುಷ್ಕರದಲ್ಲೂ ರಾಜಕೀಯ ಅನ್ನೋದು ಹೆಚ್ಚಾಗಿದೆ. ಸರ್ಕಾರ ಪಾಪರಾಗಿದೆ ಅಂತಿದ್ದಾರೆ ಕಮಲ ಕಲಿಗಳು. ಸರ್ಕಾರದ ಖಜಾನೆ ಬಗ್ಗೆ BJP ನಾಯಕರು ಪ್ರಶ್ನೆಯನ್ನಿತ್ತಿದ್ದಾರೆ. ಸರಿಯಾದಂಥ ಪ್ರಶ್ನೆಯನ್ನೇ ಮಾಡಿದ್ದಾರೆ, ತಪ್ಪೇನಿಲ್ಲ. ಕಾರಣ ಏನು ಅಂತ ನಾವು ಡಿಟೇಲ್ ಆಗಿ ನೋಡ್ತಾ ಹೋದರೆ ನಾವು ಹೇಳೋದೇ ಬೇಡ, ಜನಕ್ಕೆ ಅರ್ಥ ಆಗಿಬಿಟ್ಟಿದೆ ಯಾಕೆ, ಯಾವ ಕಾರಣಕ್ಕೆ, ಎಲ್ಲಿ ವ್ಯತ್ಯಾಸ ಆಯಿತು ಅಂತ. ಸರ್ಕಾರದ ವಿರುದ್ಧ BJP JDS ನಾಯಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಿಂದೆ ವಿಪಕ್ಷ ನಾಯಕನ ಸ್ಥಾನವನ್ನು ಅಲಂಕರಿಸಿದ್ರಲ್ಲ, ಪ್ರತಿಪಕ್ಷದ ಸ್ಥಾನದಲ್ಲಿದ್ದರಲ್ಲ ಸಿದ್ದರಾಮಯ್ಯನವರು, ಆಗ ಸಾರಿಗೆ ನೌಕರರ ಪರವಾಗಿ ಯಡಿಯೂರಪ್ಪನವರ ವಿರುದ್ಧವಾಗಿ ಮಾತಾಡಿದ್ರು ನೋಡಿ. ಆ ಕ್ಲಿಪ್ಪನ್ನು ಇಟ್ಟುಕೊಂಡು, ಅಂದರೆ ಆ ವಿಡಿಯೋ ಸಂದೇಶವನ್ನು ಇಟ್ಟುಕೊಂಡು ಇವತ್ತು BJP ಅದನ್ನೇ ಪ್ಲೇ ಮಾಡಿ, ನೋಡಿದ್ರಲ್ಲ ಸಿದ್ದರಾಮಯ್ಯನವರೇ, ನೀವು ಹಿಂದೆ ಏನು ಹೇಳಿದ್ರಿ, ಈಗ ಹೆಂಗೆ ನಡ್ಕೋತಾ ಇದ್ದೀರಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಅದೆಲ್ಲ ರಾಜಕೀಯ, ನಾವು ಅದನ್ನು ಬದಿಗಿಟ್ಟು ನೋಡಬೇಕಾಗಿದೆ. ಯಾಕಂದರೆ ಅಧಿಕಾರದಲ್ಲಿದ್ದಾಗ ನಡ್ಕೊಳ್ಳೋ ರೀತಿಯೇ ಬೇರೆ, ವಿಪಕ್ಷದಲ್ಲಿದ್ದಾಗ ನಡ್ಕೊಳ್ಳೋ ರೀತಿಯೇ ಬೇರೆ ಅನ್ನೋದು ಸರ್ವಸಾಮಾನ್ಯವಾಗಿ ಅರ್ಥ ಆಗಿರುವಂಥ ವಿಚಾರ. ಆದರೆ ಇಂಥೆಲ್ಲ ಸಂದಿಗ್ಧ ಸನ್ನಿವೇಶದಲ್ಲಿ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಬರ್ತಾರೆ ಅಂದರೆ, ಕಳೆದ 38 ತಿಂಗಳ ಅರಿಯರ್ಸ್ ಕೊಟ್ಟಿಲ್ಲ ಅನ್ನೋದಾದರೆ, ಮೂಲಭೂತವಾಗಿ ಬೇಕಾದಂಥ ಕೆಲವೊಂದು ಸೌಕರ್ಯಗಳನ್ನು ಒದಗಿಸಿಲ್ಲ ಅನ್ನೋದಾದರೆ, ಆ ಬೇಡಿಕೆಗಳೇನು, ಅದಕ್ಕೊಂದು ಗಡುವನ್ನು ಕೊಡೋದು ಖಂಡಿತ ನಿಮ್ಮಿಂದಲೇ ನಿಗಮ ಅನ್ನೋದು ನಡೀತಾ ಇರೋದು. ನಿಮ್ಮ ಬೇಡಿಕೆಗೆ ಒಂದು ಸರಿಯಾದಂಥ ಸ್ಪಂದನೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ನಾವು ಕೂಡ ಚರ್ಚೆಯನ್ನು ಮಾಡ್ತೀವಿ. ನಮಗೊಂದು ಅವಕಾಶ ಕೊಡಿ ಅಂತ ಸರ್ಕಾರ ಹೇಳಿಬಿಟ್ಟಿದ್ರೆ ಇಂಥವೆಲ್ಲ ಆಗೋದೇ ಇಲ್ಲ, ರೈಟ್? ಹಾಗಾದರೆ ಸದ್ಯದ ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ BJP ನಾಯಕರು ಏನು ಮಾತಾಡಿದ್ದಾರೆ, ಬನ್ನಿ ಕೇಳ್ಕೊಂಬರೋಣ. ಹಿಂದೆ ಯಡಿಯೂರಪ್ಪನವರು ಇದ್ದಾಗ ಇದೇ ಸಿದ್ದರಾಮಯ್ಯನವರು ಸಾರಿಗೆ ನೌಕರರ ಮೇಲೆ ಎಸ್ಮ ಹಾಕ್ತೀನಿ, ಡಿಸ್ಮಿಸ್ ಮಾಡ್ತೀನಿ ಅಂತ ಹೆದರಿಸ್ತೀಯಲ್ಲಪ್ಪ, ನಿನ್ನ ಕುರ್ಚಿ ಎಷ್ಟು ಶಾಶ್ವತ ಅಂತ ತಿಳ್ಕೊಂಡಿದೆಯಾ ಅಂತೇಳಿ ಹೇಳಿ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದರು. ಈಗ ಸಿದ್ದರಾಮಯ್ಯನವ್ರನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ನೀವು ಎಷ್ಟು ದಿನ ಇದೆ ಅಂತ ತಿಳ್ಕೊಂಡಿದ್ದೀರಿ? ಇಷ್ಟು ಬಾಕಿ ಉಳಿಸ್ಕೊಂಡು ನಾವು ಫ್ರೀ ಕೊಡ್ತೀನಿ ಅಂತೇಳಿ ಹೇಳಿ ನೌಕರರಿಗೆ ಸಂಬಳ ಇಲ್ಲ ಮಾಡ್ತಾ ಇದ್ದೀರಲ್ಲ, ನೀವೆಲ್ಲಿಗೆ ತಗೊಂಡೋಗಿ ಮುಗಿಸ್ತಾ ಇದ್ದೀರಿ? ಹಿಂದಿನ ಸರ್ಕಾರದ ಬಾಕಿ ಅಂತ ಹೇಳ್ತಾ ಇದ್ದೀರಿ. 38 ತಿಂಗಳಿಂದ BJP ಸರ್ಕಾರ ಬಾಕಿ ಉಳಿಸ್ಕೊಂಡಿರಲಿಲ್ಲ.
ಕಳೆದ 26 ತಿಂಗಳು ಬಾಕಿ ನಿಮ್ಮದೇ ಇರೋದು. 12 ತಿಂಗಳು ಬಾಕಿ ಮಾತ್ರ ಬಿ ಜೆ ಪಿ ಸರ್ಕಾರದ ಅವಧಿಲ್ಲ. ಆದರೆ ಕಳೆದ 26 ತಿಂಗಳ ಬಾಕಿ ನಿಮ್ಮ ಸರ್ಕಾರದ ಅವಧಿಯದ್ದು ಬಾಕಿ ಇದ್ದರೆ ಖಜಾನೆ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ತಾ ಇರ್ತೀರಿ. ಖಜಾನೆ ತುಂಬಿ ತುಳುಕ್ತಾ ಇದ್ಮೇಲೆ ಸಾರಿಗೆ ನೌಕರರ ನ್ಯಾಯಯುತ ಬೇಡಿಕೆ ಈಡೇರಿಸೋದಕ್ಕೆ ಸಮಸ್ಯೆ ಏನಿದೆ? ಬೇಡಿಕೆ ಈಡೇರಿಸಿ. ಇಲ್ಲ ನಾವು ಪಾಪರಾಗಿದ್ದೀವಿ, ನಮ್ಮ ಹತ್ರ ಬಿಡಿಗಾಸು ಇಲ್ಲ ಅಂತ ಒಪ್ಕೊಳ್ಳಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಶಕ್ತಿ ಯೋಜನೆಯಲ್ಲಿ ಇಷ್ಟು 100ನೇ ಕೋಟಿ ಟಿಕೆಟನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ಅದರ ಪ್ರಚಾರವನ್ನು ತಗೊಳ್ಳೋದಕ್ಕೆ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡಿದರು. ಆದರೆ ಸಾರಿಗೆ ಇಲಾಖೆ ಇನ್ನು ಯಾವತ್ತಿಗೂ ಕೂಡ ಸದೃಢವಾಗಿ ನಿಲ್ಲಲೇಬಾರದು. ಸಾರಿಗೆ ಇಲಾಖೆಯನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡುವ ಹಂತಕ್ಕೆ ಈ ಸರ್ಕಾರ ಕೊಂಡೊಯ್ತಾ ಇದೆ. ಇವತ್ತು ಹೋರಾಟ ಇರಲಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಮಾತಾಡಿಸ್ತಾನೂ ಇರಲಿಲ್ಲ. ಇವತ್ತು ಸಿದ್ದರಾಮಯ್ಯನವರು ಇವತ್ತು ಅವರ ಹೋರಾಟಕ್ಕೆ ತೊಂದರೆ ಆಗ್ತದೆ ಅಂತೇಳಿ ಸಿದ್ದರಾಮಯ್ಯನವರು ಕರೆದು ಕಾಟಾಚಾರಕ್ಕೊಂದು ಸಭೆ ಮಾಡಿ ಅವರ ಬೇಡಿಕೆಯನ್ನು ಈಡೇರಿಸ್ತಕ್ಕಂಥದ್ರಲ್ಲಿ ವಿಫಲರಾಗಿದ್ದಾರೆ. ಅವರು ಇಟ್ಟಿರ್ತಕ್ಕಂಥ 2 ಬೇಡಿಕೆಗಳು ಮಾತ್ರ. ಅದನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಹಣಕಾಸಿನ ಮುಂಗಟ್ಟಿದೆ ಅಂತ ಹೇಳಿದ್ರೆ, ಇದಕ್ಕೆ ಸಿದ್ದರಾಮಯ್ಯನವರೇ ಅದನ್ನು ಜವಾಬ್ದಾರಿ ತೆಗೆದುಕೊಂಡು ಸಮಸ್ಯೆಗೆ ಉತ್ತರವನ್ನು ಕಂಡುಕೊಳ್ಬೇಕು. ಒಟ್ಟಾರೆ ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಸುಧಾರಿತ ಮತ್ತೆ ಖಜಾನೆ ಖಾಲಿ ಮಾಡಿರುವಂಥದ್ದು, ಸಂಬಳ ಕೂಡ ಖಾಲಿ ಇರುವಂತಹ ಪರಿಸ್ಥಿತಿ. 2 ತಿಂಗಳು 3 ತಿಂಗಳು ಆದ್ರೂ ಸಂಬಳ ಇಲ್ಲ. ಸಾರಿಗೆ ನೌಕರರು ಸ್ಟ್ರೈಕ್ ಅಲ್ಲಿ ಮತ್ತೆ ಕಾಂಗ್ರೆಸ್ಸಿನ ಎಲ್ಲಾ ಶಾಸಕರು, ಆಲ್ಮೋಸ್ಟ್ ಆಲ್ ಎಲ್ಲಾ ಶಾಸಕರು ಅಭಿವೃದ್ಧಿ ಕಾರ್ಯದ ಉದ್ಘಾಟನೆಗಳನ್ನೇ ಮಾಡಿಲ್ಲ ಅಂತೇಳಿ ಓಪನ್ ಆಗಿ ಮಾತಾಡ್ತಾ ಇದ್ದಾರೆ. ಇವತ್ತು ಈ ಸರ್ಕಾರ ಸಂಪೂರ್ಣವಾಗಿ ಅವರ ಬಗ್ಗೆ, ಸಾರಿಗೆ ನೌಕರರ ಬಗ್ಗೆ ಏನೂ ಕಾಳಜಿ ವಹಿಸದೆ ತೀವ್ರ ಮೂಕರ ಸರ್ಕಾರ ಆಗಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಆಗಿದೆ. ಹಾಗಾಗಿ ಇವರಿಗೆ ಅನ್ಯಾಯವನ್ನು ಮಾಡ್ತಿದ್ದಾರೆ. ಬರುವಂಥ ಹಣ ಎಲ್ಲಿಗೆ ಹೋಗ್ತಿದೆ? ಹಣ ಅವರಿಗೆ ಪಾವತಿ ಆಗ್ಬೇಕಂತ ಪಾವತಿ ಆಗ್ತಿದೆಯಾ? ಹಣ ನಮ್ಮಲ್ಲಿ ತುಳುಕ್ತಿದೆ. ಸಮೃದ್ಧಿ ನಮ್ಮ ಖಜಾನೆ ತುಂಬ ಹಣನೇ ಇದೆ, ಹಣ ಸಂಪೂರ್ಣವಾಗಿ ನಮ್ಮ ಖಜಾನೆನಲ್ಲೇ ಇದೆ ಅಂತ ಹೇಳ್ತಾರಲ್ಲ. ಹಾಗಾದ್ರೆ ಸಿದ್ದರಾಮಯ್ಯನವರು ತಾವು ವಿಪಕ್ಷ ಸ್ಥಾನದಲ್ಲಿದ್ದ ಸಂದರ್ಭದಲ್ಲಿ ಈ ಹಿಂದೆ ಏನು ಹೇಳಿದರು, ಯಡಿಯೂರಪ್ಪನವ್ರನ್ನ ಉಲ್ಲೇಖ ಮಾಡ್ಕೊಂಡು ಏನು ಮಾತಾಡಿದ್ರು, ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. KSRTC ನೌಕರರ ಸಮಸ್ಯೆ ಕೇಳಲಿಲ್ಲ. ಇವತ್ತು ಅವ್ರನ್ನ ಎದುರಿಸಿ ಬೆದರಿಸಿ ಎಸ್ಮಾತತ್ತೀವಿ, ಖಾಸಗಿ ಬಸ್ಗಳನ್ನು ಓಡಿಸ್ತೀವಿ, ಸರ್ಕಾರಿ ಬಸ್ಗಳನ್ನು ನಿಲ್ಲಿಸ್ಬಿಡ್ತೀವಿ, ವರ್ಗ ಮಾಡ್ಬಿಡ್ತೀವಿ, ಡಿಸ್ಮಿಸ್ ಮಾಡ್ಬಿಡ್ತೀವಿ ಅಂತೇಳಿ ಎದುರಿಸ್ತಾರಲ್ಲ. ಯಡಿಯೂರಪ್ಪ ಏನಪ್ಪ ಕುರ್ಚಿ ಶಾಶ್ವತ ಅಂತ ತಿಳ್ಕೊಬಿಟ್ಟಿದ್ದೀನಪ್ಪ ಯಡಿಯೂರಪ್ಪ. KSRTC ನೌಕರರ ಸಮಸ್ಯೆ ಕೇಳಲಿಲ್ಲ. ಪರಿಸ್ಥಿತಿ ಅದೇ, ಹೇಳಿಕೆ ಬದಲಾಗಿದೆ ಅಷ್ಟೇ. ನೋಡಿ, ಕಾಲಚಕ್ರ ಅನ್ನೋದು ಇದಕ್ಕೇನೆ. ಆಗ ವಿಪಕ್ಷದಲ್ಲಿದ್ದವರು ಈಗ ಆಡಳಿತ ನಡೆಸ್ತಾ ಇದ್ದಾರೆ, ಆಡಳಿತ ನಡೆಸ್ತಾ ಇದ್ದವರು ವಿಪಕ್ಷದಲ್ಲಿದ್ದಾರೆ. ಸಾರ್ವಜನಿಕರ ಹಿತವನ್ನು ಕಾಯಬೇಕು ಅನ್ನೋದು ಮನಸ್ಸಲ್ಲಿದ್ದಿದ್ರೆ ಯಾರೂ ಕೂಡ ಈ ಥರ ಸ್ಟೇಟ್ಮೆಂಟನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಅವತ್ತು ಯಡಿಯೂರಪ್ಪನವ್ರನ್ನ ಬೈದರು, ಅವತ್ತು ಸಾರಿಗೆ ನೌಕರರ ಧ್ವನಿಯಾಗಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿ ಹೇಳಿಕೆಗಳನ್ನು ಕೊಟ್ಟರು. ಯಾಕೆ ಇವಾಗ ಸಾರಿಗೆ ನೌಕರರ ಧ್ವನಿ ಕೇಳಿಸ್ತಾ ಇಲ್ವಾ? ಹೀಗೆ ಹಲವಾರು ಪ್ರಶ್ನೆಗಳು ಬರ್ತವೆ, ರೈಟ್. ಇವತ್ತು ಯಡಿಯೂರಪ್ಪನವ್ರ ಕುರಿತಂತೆ ಸಿದ್ದರಾಮಯ್ಯನವ್ರು ಅವತ್ತು ಮಾತಾಡಿದ್ರಲ್ಲ, ಇವತ್ತು BJP ಸಾರಿಗೆ ನೌಕರರ ಧ್ವನಿಯಾಗಿ ಹೆಂಗೆ ಮಾತಾಡ್ತಿದೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಅಯ್ಯೋ, ಹಿಂದೆ ಸಿದ್ದರಾಮಯ್ಯನವ್ರು ಹಂಗೆ ಮಾತಾಡಿದ್ರು, ಅವ್ರು ನೋಡಿದಂತೆ ನಡೀತಿದ್ದಾರಾ ಅಂತ ಟೀಕೆ ಮಾಡೋದಲ್ಲ, ನೀವು ಹೇಗೆ ಸಾರಿಗೆ ನೌಕರರ ಧ್ವನಿಯಾಗಿದ್ದೀರಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇದರ ಜೊತೆಗೆ ನಾನು ಶಕ್ತಿ ಯೋಜನೆಯನ್ನು ಉಲ್ಲೇಖ ಮಾಡಲೇಬೇಕು. 5 ಗ್ಯಾರಂಟಿಗಳನ್ನು ನೀವು ತಂದ ಸಂದರ್ಭದಲ್ಲೇ ಆರ್ಥಿಕ ತಜ್ಞರು ಬಹಳಷ್ಟು ಸಲಹೆಗಳನ್ನು ಕೊಟ್ಟರು. ನೀವು ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿಲ್ಲ. ಖಜಾನೆ ತುಂಬಿದೆ ಅಂತೀರಿ. ಅದು ಎಲ್ಲೂ ತುಂಬಿದೆ, ಹೆಂಗೆ ತುಂಬಿದೆ, ಎತ್ತ ಕಡೆ ಹರಿತಾ ಇದೆ, ಎಲ್ಲವೂ ಸರಿಯಾಗಿದ್ದರೆ ಈ ಥರ ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ಖಂಡಿತವಾಗ್ಲೂ ಇರ್ತಾ ಇರಲಿಲ್ಲ. ಹಾಗಾದ್ರೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರಾಗಿರುವಂಥ ಶರತ್ ಹೆಗ್ಡೆ ಅವರಿದ್ದಾರೆ. ನಮಸ್ಕಾರ ಶರತ್ ಅವರೇ. ಇನ್ನು JDS ವಕ್ತಾರಾಗಿರುವಂಥ ರಿಷಿಕ್ ವೇವನಗೌಡ ಇದ್ದಾರೆ. ನಮಸ್ಕಾರ ರಿಷಿಕ್ ಅವರೇ. ಇನ್ನು AAP ವಕ್ತಾರಾಗಿರುವಂಥ ರುದ್ರಯ್ಯ ನವಲಿ ಅವರಿದ್ದಾರೆ. ನಮಸ್ಕಾರ.
ಶರತ್ ಅವರೇ, ನೀವು ಹೇಳಬೇಕು. ಪರಿಸ್ಥಿತಿ ಅದೇ, ಸಾರಿಗೆ ನೌಕರರ ಹೋರಾಟ, ಸಾರಿಗೆ ನೌಕರರ ನೋವು, ಸಾರಿಗೆ ನೌಕರರ ಬೇಡಿಕೆ. ಅವತ್ತು ವಿಪಕ್ಷ ಸ್ಥಾನದಲ್ಲಿದ್ದಂಥ ಸಿದ್ದರಾಮಯ್ಯನವರ ಹೇಳಿಕೆಗೂ ಇವತ್ತು ಅವ್ರು ಕೊಡ್ತಿರುವಂಥ ಸ್ಟೇಟ್ಮೆಂಟ್ಗೂ ನಡೆಗೂ ಡಿಫ್ರೆನ್ಸ್ ಅಂತೂ ಗೊತ್ತಾಗಿದೆ. ಸೊ ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಹಳೆ ಸ್ಟೇಟ್ಮೆಂಟ್ ಇಟ್ಕೊಂಡು ಏನು ಹೇಳೋದಕ್ಕೆ ಬಯಸ್ತೀರಿ? ಈ ಸಂದರ್ಭದಲ್ಲಿ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ನೋಡಿ ಈಗ ಹೇಳಿದ್ರಿ ಸಿದ್ದರಾಮಯ್ಯನವ್ರ ಹಿಂದೆ ವಿರೋಧ ಪಕ್ಷವಾಗಿರಬೇಕಾದ್ರೆ ಏಕವಚನದಲ್ಲಿ ಒಬ್ಬ ಮುಖ್ಯಮಂತ್ರಿಯ ಸಂಬೋಧಿಸಿ ಈ ಕುರ್ಚಿ ಇದಲ್ಲ ಅಂತೇಳಿ ಹೇಳಿದ್ರೆ, ಶಾಶ್ವತ ಅಲ್ಲ ಅಂತೇಳಿ. ನೀವು ಬಂದ್ರಲ್ಲ ಸ್ವಾಮಿ, ಏನು ಮಾಡಿದ್ರಿ ನೀವು? ಏನು ಅಲ್ಲಿ ಸಾರಿಗೆ ನೌಕರರ ಒಂದು ಬೆವರಿನ ಒಂದು ಕಣಕ್ಕೂ ನೀವು ಬೆಲೆ ಕೊಟ್ಟಿಲ್ಲ ಇವತ್ತಿನ ದಿವಸ. ಅವರ ಒಂದು 500ನೇ ಟಿಕೆಟ್ ಅಂತೇಳಿ ನೀವು ದೊಡ್ಡ ಒಂದು ಸಮಾರಂಭ ಮಾಡಿದ್ರಿ. ಏನಾಯ್ತು ಇವತ್ತಿನ ದಿವಸ? ಒಂದು ವೇತನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸಾರಿಗೆ ನೌಕರರ ವೇತನ, ಅವರ ಭತ್ಯೆಗಳನ್ನು ಕೊಡಕ್ಕಾಗ್ತಾ ಇಲ್ಲ ನಿಮ್ಮ ಹತ್ರ. ಇದರ ಅರ್ಥ ಏನ್ ಗೊತ್ತಾ? ಅವಾಗ ಯಡಿಯೂರಪ್ಪನವರು ಬೆಲೆ ಕೊಟ್ಟಿರ್ಲಿಲ್ಲ, ನೋಡಿ ಇಲ್ಲ ನೋಡಿ ಹಿಂದೆ ನೋಡಿ ಅವರು ವೇತನ ಹೆಚ್ಚಳ ಮಾಡಿ ಅಂತ ಹೇಳುವಂತ ಸಂದರ್ಭದಲ್ಲಿ ಈ ತರ ಸಮಸ್ಯೆಗಳಾಯ್ತು. ಇವತ್ತಿನ ಸಂದರ್ಭದಲ್ಲಿ ವೇತನವನ್ನೇ ಕೊಡ್ತಾ ಇಲ್ಲ, ಭತ್ಯೆನೆ. ನೋಡಿ ಇಲ್ಲಿ ಡಿಫರೆನ್ಸ್ ನೋಡಿ. ವೇತನ ಜಾಸ್ತಿ ಮಾಡಿ ಅಂತ ಹೇಳದಂತ ಸಂದರ್ಭದಲ್ಲಿ ಆಗಿನ ಒಂದು ಏನು ಯಡಿಯೂರಪ್ಪ ಸರ್ಕಾರ ಒಂದು ಸಮಯಾವಕಾಶವನ್ನು ತೆಗೆದುಕೊಂಡಿತ್ತು. ಇವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೋಡಿ ನಾನು ಒಂದು ಕೆಲವು ಅಂಕಿ ಸಂಖ್ಯೆಗಳನ್ನು ಹೇಳಬಲ್ಲೆ ನಿಮಗೆ. ಈ ಶಕ್ತಿ ಯೋಜನೆಯಿಂದ 2023-24 ಒಂದು 1187 ಕೋಟಿ, 23-24 ಹೇಳ್ತಾ ಇದ್ದೀನಿ, 1187 ಕೋಟಿ ಉಳಿಸ್ಕೊಂಡಿದ್ದಾರೆ ಅವರು. ನಂತರದಲ್ಲಿ 2024-25 1390 ಕೋಟಿ ಬಾಕಿಯನ್ನು ಉಳಿಸ್ಕೊಂಡಿದ್ದಾರೆ. ನನ್ನ ಹತ್ರ ಸಮಗ್ರವಾಗಿ ಪ್ರತಿಯೊಂದು ಇದೆ ನೋಡಿ. KSRTC, BMTC, NWKRTC, KKRTC, ಈ ಒಂದು 4 ಏನು ನಿಗಮ ಇದೆ, ಸರಿಸುಮಾರು 2025-26 ಹೇಳ್ತಾ ಇದ್ದೀನಿ, 3186 ಕೋಟಿ ಬ್ಯಾಲೆನ್ಸ್ ಇಟ್ಕೊಂಡಿದೆ. ನೋಡಿ ಇದು ಎಕ್ಸ್ಪೆಂಡಿಚರ್ ಕ್ಲೇಮ್ ಬಂದು 12,502, ರಿಲೀಸ್ ಆಗಿರೋದು 9,316 ಕೋಟಿ. ನೋಡಿ 3,186 ಕೋಟಿ ಇವ್ರಿಗೆ ಕೊಡೋಕ್ಕಾಗ್ತಾ ಇಲ್ಲ. ಒಂದು ಕಡೆ ನೀವು ಶಕ್ತಿ ಯೋಜನೆಯನ್ನು ಕೊಡ್ತೀನಿ, ಒಂದಷ್ಟು ನಾವು ಯೋಜನೆ ಗ್ಯಾರಂಟಿಗೋಸ್ಕರ ನಾವು ಇಷ್ಟು ಯೋಜನೆಯನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಪುಂಖಾನುಪುಂಖವಾಗಿ ಹೋದಲ್ಲೆಲ್ಲ ಭಾಷಣ ಮಾಡ್ತೀರಾ, ಆ್ಯಡನ್ನು ಕೊಡ್ತೀರಾ. ನಿಮ್ಗೆ ಇವತ್ತಿನ ದಿವಸ ಸಾರಿಗೆಯ ನೌಕರರ ಭತ್ಯೆಯನ್ನು ಕೊಡೋಕ್ಕಾಗ್ತಾ ಇಲ್ಲ. ನೀವು ಬಜೆಟ್ 4 ಲಕ್ಷ ಕೋಟಿ ಬಜೆಟ್ ಅಂತ ಹೇಳ್ತಾ ಇದ್ದೀರಾ, ಅದರಲ್ಲಿ 58,000 ಕೋಟಿ ಏನು ನೀವು ಗ್ಯಾರಂಟಿಗಳಿಗೆ ಮೀಸಲಿಟ್ಟಿದ್ದೀರಾ. ಉಳಿದಿದ್ದ ಹಣ ಎಲ್ಲೋಯ್ತು ಹಾಗಾದ್ರೆ? 3 ಲಕ್ಷ ಕೋಟಿ ಚಿಲ್ಲರೆಯಷ್ಟು ಹಣ ಎಲ್ಲೋಯ್ತು ಹಾಗಾದ್ರೆ? ಅಂದ್ರೆ ನೀವು 1 ಕಿಲೋಮೀಟರ್ ರೋಡನ್ನು ಮಾಡ್ಲಿಕ್ಕಾಗಿಲ್ಲ, ಒಂದು ನೀರಿನ ವ್ಯವಸ್ಥೆ ಮಾಡ್ಲಿಕ್ಕಾಗಿಲ್ಲ, ಸರಿಯಾಗಿ ಪವರ್ ಕೊಡ್ಲಿಕ್ಕಾಗ್ತಾ ಇಲ್ಲ. ಇವತ್ತಿನ ದಿವಸ ನೀವು ಮುಷ್ಕರದಿಂದ ವಿದ್ಯಾರ್ಥಿಗಳ ಸಂಕಟ ಏನಾದ್ರು ಗೊತ್ತಿದೆಯಾ ನಿಮ್ಗೆ? ನೀವೇನೋ ನಿಮ್ಮ ಮಕ್ಕಳಿಗೆ ಸಮಸ್ಯೆಗಳಾದಾಗ ನಿಮ್ಮ ಕಾರ್ಗಳಲ್ಲಿ ಅದು ಸರ್ಕಾರಿ ವಾಹನದಲ್ಲಿ ಬಿಟ್ಟು ಬರ್ತೀರಾ. ಇವತ್ತಿನ ಸಂದರ್ಭದಲ್ಲಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಬೆಳೆದಂತ ವಿದ್ಯಾರ್ಥಿಯ ಜೀವನ ಇವತ್ತಿನ ದಿವಸ ಯಾವ ರೀತಿ ಆಗಿದೆ ಅಂತ ನೀವು ಏನಾದ್ರು ಗಮನಿಸಿದ್ದೀರಾ? ಯೋಚನೆ ಮಾಡಿದ್ದೀರಾ? ಸಾಕಷ್ಟು ವಿವಿಗಳ ಎಕ್ಸಾಮ್ಗಳನ್ನ ಪೋಸ್ಟ್ಪೋನ್ ಮಾಡಿದೆ. ಅವರು ಓದಿನ ಒಂದು ಮಹತ್ವವನ್ನು ಯಾರು ಕೊಡ್ತಾರೆ, ಯಾರು ಕೇಳ್ತಾರೆ ಅವರದ್ದು ಇದನ್ನ? ಅದನ್ನ ನೀವು ಯೋಚನೆ ಮಾಡಿದ್ದೀರಾ? ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ರಾಮಲಿಂಗಾರೆಡ್ಡಿ ಆಗಿರ್ಬೋದು, ನೀವು ಯಾವ್ದಾದ್ರು ಒಂದು ಸಮಯಕ್ಕಾಗಲಿ ಒಂದು ವಿದ್ಯೆಗಾಗಲಿ ಬೆಲೆ ಕೊಟ್ಟಿದ್ದೀಯಾ? ಅದು ಕೊಟ್ಟಿದ್ದಿದ್ರೆ ಆ ಕಷ್ಟ ನಷ್ಟಗಳು ಗೊತ್ತಾಗ್ತಾ ಇತ್ತು. ಇವತ್ತಿನ ದಿವಸ ನೀವು ಆ ಒಂದು ಸಾರಿಗೆ ನೌಕರರ ಏನು ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ನೀವು ಆಲಿಸಿ ಅದಕ್ಕೆ ಒಂದು ಪರಿಹಾರವನ್ನು ಒದಗಿಸ್ತಾ ಇದ್ರಿ. ಯಾವುದೇ ರೀತಿ ಚಿಂತನೆ ಮಾಡಲಿಲ್ಲ. ನಿಮ್ಮ ಕಚ್ಚಾಟ, ನಿಮ್ಮ ಕುರ್ಚಿ ಕಿತ್ತಾಟಕ್ಕೋಸ್ಕರ ಸಮಯವನ್ನು ವ್ಯರ್ಥ ಮಾಡಿ ಇವತ್ತಿನ ದಿವಸ ನಿಮ್ಗೊಂದು ಸಾರಿಗೆಯ ನೌಕರರ ಭತ್ಯೆಯನ್ನು ಯೋಗಿಸೋ ಒಂದು ಯೋಗ್ಯತೆ ಇಲ್ಲ ನಿಮಗೆ. ರೈಟ್, ಮಾತಾಡ್ತೀನಿ. ರಿಷಿಕ್ ಅವರೇ, ಆಲ್ವೇಸ್ ಯು ಸ್ಪೀಕ್ ಟೆಕ್ನಿಕಲಿ ಅಲ್ವಾ? ಹಾಗಾಗಿ ಗ್ಯಾರಂಟಿ ಅಥವಾ ಈ ಶಕ್ತಿ ಯೋಜನೆ ಅನ್ನೋದು ಈ ಸಮಸ್ಯೆಗೆ ಕಾರಣ ಆಗಿರಬಹುದಾ? ಎಸ್, ಅಫ್ಕೋರ್ಸ್. ನೋಡಿ, ಇವತ್ತು ನಿಮ್ಮ ಶೀರ್ಷಿಕೆಯಲ್ಲಿ ನಾವು ಕಂಪ್ಯಾರಿಸನ್ ಮಾಡಿದಾಗ ಪ್ರತಿಪಕ್ಷ ವರ್ಸಸ್ ಆಡಳಿತ ಪಕ್ಷ ಅಥವಾ ಸರ್ಕಾರ ವರ್ಸಸ್ ಪ್ರತಿಪಕ್ಷ ಅಂತ ಹೇಳಿದ್ರ. ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ
ನಿಮಗೆ ಜನಸಾಮಾನ್ಯರು ಅವರಿಗೆ ಆಗುತ್ತಿರುವ ತೊಂದರೆಗಳನ್ನು ಕೂಡ ಎಕ್ಸೆಪ್ಟ್ ಮಾಡಿಕೊಂಡು ಸಾರಿಗೆ ನೌಕರರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ ಈ ಟೈಮ್. ಯಾಕೆ ನಾನು ಈ ಬೋಲ್ಡ್ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಹಿಂದೆ ಯಾವ್ದಾದ್ರು ನೌಕರರು ಪ್ರೊಟೆಸ್ಟ್ ಮಾಡಿದಾಗ ಏನಾಗ್ತಾ ಇತ್ತು, ಕಾಮನ್ ಸಿಟಿಸನ್ ಏನು ಹೇಳ್ತಾ ಇದ್ರು, ಯಾಕ್ರಿ ಈ ಥರ ಎಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ನಮಗೆ ತೊಂದರೆ ಕೊಡ್ತೀರಾ ಅಂತ ಅಂದ್ಬಿಟ್ಟು ಅದು ಸರ್ಕಾರದ ವಿರುದ್ಧವಾಗೂ ಮಾತಾಡ್ತಾ ಇದ್ರು, ಅಥವಾ ಯಾವುದೇ ಒಂದು ಕಾರ್ಪೊರೇಷನ್ ವಿರುದ್ಧವಾಗಿ ಮಾತಾಡ್ತಾ ಇದ್ರು. ಬಟ್ ಟುಡೇ ದ ಕಾಮನ್ ಮ್ಯಾನ್, ಕರ್ನಾಟಕದಲ್ಲಿರುವಂಥ ಜನರು ಇದನ್ನ ಎಕ್ಸೆಪ್ಟ್ ಮಾಡಿಕೊಂಡ್ರು. ಸರ್ಕಾರಿ ಸಾರಿಗೆ ನೌಕರರು ಕೂಡ ನಮ್ಮಂತನೇ ಜನರು, ಸಾಮಾನ್ಯ ಜನರು, ಅವ್ರಿಗೂ ಕಷ್ಟ ಇದೆ, ಅವರು ಜೀವನ ಮಾಡಬೇಕು, ಅವರಿಗೆ ಬೇಕಾಗಿರುವಂಥ ಸಂಬಳ ಅಥವಾ ಪ್ರಮೋಷನ್, ಇನ್ಕ್ರಿಮೆಂಟ್ ಅಥವಾ ಅವ್ರು ಮಾಡಿರುವಂಥ ಕೂಲಿ ಕೆಲಸಕ್ಕೆ ಕೂಲಿ ಕೇಳ್ತಾ ಇದ್ದಾರೆ ಹೊರತು ಬೇರೆ ಏನೂ ಕೇಳ್ತಾ ಇಲ್ಲ ಅನ್ನೋವಂಥ ಒಂದು ಸಾಮಾನ್ಯ ಅಂಡರ್ಸ್ಟ್ಯಾಂಡಿಂಗ್ನ ಕಾಮನ್ ಮ್ಯಾನ್ ಅರ್ಥ ಮಾಡ್ಕೊಂಡಿದ್ದಾರೆ. ಇದು ಮೊದಲನೇ ಇರುವಂಥದ್ದು. ಎರಡನೇದು ನಿಮಗೆ ವರ್ಸಸ್ ಅಂತ ಇರೋದಲ್ವಾ, ಪುಕ್ಸೇಟೆ ಊರು ಸುತ್ತಿರೋರು ವರ್ಸಸ್ ಕಷ್ಟಪಟ್ಟು ಟ್ಯಾಕ್ಸ್ ಕಟ್ಟಿ ಇವತ್ತು ನಾನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಾನು ಹೋಗ್ತಿರ್ಬೇಕಾದ್ರೆ ನನಗಾಗ್ತಿರೋವಂಥ ಒಂದು ತೊಂದರೆ, ಇದು ಇವತ್ತು ನಿಮ್ಗೆ ಆಗ್ತಿರೋವಂಥದ್ದು. ನಾವು ಅಲ್ಲಿ ತನಕ ಹೋಗೋಕ್ಕಿಂತ ಇಲ್ಲ, ವೆರಿ ನೈಸ್, ನೀವು ಅದನ್ನು ತಗೊಳ್ಳೋ ಈ ಕಾಂಟೆಕ್ಸ್ನ ಜನ ಹೆಂಗೆ ತಗೋತಾರಂತ ಗೊತ್ತಿಲ್ಲ. ಇನ್ನು ನಾವು ಮೈನ್ಯೂಟಾಗಿ ನೋಡೋದಾದರೆ, ಪುಕ್ಸಟ್ಟೆ ಬಸ್ಸಲ್ಲಿ ತಿರುಗೋರು ವರ್ಸಸ್ ಆ ಬಸ್ದು ಡೋರಲ್ಲಿ ಆ ಸ್ಟೆಪ್ ಮೇಲೆ ನೇತಾಡ್ತಿರೋ ವಿದ್ಯಾರ್ಥಿಗಳು, ಅಷ್ಟು ತೊಗೊಂಡ್ಬಿಟ್ರು ಸಾಕು, ನಾವು ಅಲ್ಲಿ ನೆಕ್ಸ್ಟ್ ಮೂಮೆಂಟ್ ಹೋಗೋದು ಬೇಡ ಅಂತ. ಎಕ್ಸಾಕ್ಟ್ಲಿ. ಯಾಕೆ ನಾನು ಈ ವಿಚಾರ ಹೇಳಿದೆ ಅಂತ ಹೇಳಿದ್ರೆ, ಇಟ್ ಗೋ ಬ್ಯಾಕ್ಸ್ ಟು ಗ್ಯಾರಂಟಿ. ನಿಮಗೆ ಇದು ಯಾವುದೋ ಒಂದು ಪುಕ್ಸೇಟೆ ಊರು ಸುತ್ತೋ ಗ್ಯಾರಂಟಿ ಅಂತ ಒಂದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದವ್ರು ಮಾಡಿದ್ದಾರೆ. ಮನಿ ರೊಟೇಷನ್ ಆಗುತ್ತೆ? ನೋ, ಯಾವ ಮನಿ ರೊಟೇಷನು ಆಗಲ್ಲ. ಇಟ್ ಈಸ್ ಒನ್ ಆಫ್ ದ ಫೇಲ್ಯೂರ್, ನಿಮಗೆ ಅಡ್ಮಿನಿಸ್ಟ್ರೇಟಿವ್ ಫೇಲ್ಯೂರ್ ಅಂತ ಹೇಳೋದಕ್ಕೆ ಇದು ಪಂಚ ಗ್ಯಾರಂಟಿ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ, ಅದರಲ್ಲಿ ಎಬ್ಬೆಟ್ಟೆ ಮುಗಿದೋಯ್ತಿಲಿ. ಅಂದರೆ ಅವರ ಅಡ್ಮಿನಿಸ್ಟ್ರೇಟಿವ್ ಫೇಲ್ಯೂರ್ ಆಗಿರೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಯಾಕೆ ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಯೋಜನೆ ಮಾಡಿದಾಗ ನೀವು ಪ್ರಾಫಿಟ್ ಅಲ್ಲಿ ಇರುವಂಥದ್ದು ದೂರದ ಮಾತು, ಅಟ್ಲೀಸ್ಟ್ ಆ ಯೋಜನೆ ಅಂಡರ್ ಅಲ್ಲಿ ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರಲ್ವಾ ಅವರನ್ನಾದ್ರೂ ನೀವು ಬ್ಯಾಲೆನ್ಸ್ ಮಾಡಬೇಕು. ಝೀರೋ, ಇಟ್ ಶುಡ್ ಬಿ ಝೀರೋ ಅಟ್ಲೀಸ್ಟ್. ಪ್ರಾಫಿಟ್ ಬಿಟ್ಬಿಡಿ. ಇಲ್ಲಿ ಈ ಯೋಜನೆಗಳು ಸ್ಟಾರ್ಟ್ ಮಾಡಿದಾಗ್ಲಿಂದನೂ ನಮ್ಮ ವಾದ ಏನಿತ್ತು, ನಿಮಗೆ ಫಂಡ್ಸ್ ಇಲ್ಲ, ನಿಮಗೆ ಇವತ್ತಲ್ಲ ನಾಳೆ ನೀವು ಯಾವ ಈ ಸಾರಿಗೆ ನೌಕರರು ಇದಾರಲ್ವಾ, ಓವರ್ ಹೆಡ್ ಕಾಸ್ಟ್ ಅಂತ ಹೇಳ್ತೀವಿ. ನಾನು ರಿಪೀಟೆಡ್ಲಿ ತಮ್ಮ ಮಾಧ್ಯಮದ ಮುಖಾಂತರನೂ ಈ ಬಜೆಟ್ ನ ಇಟ್ಕೊಂಡು ಮಾತಾಡ್ಬೇಕಾದ್ರೆ ನಾನು ಹೇಳ್ತಾ ಇದ್ದೆ, 4 ಲಕ್ಷ ಕೋಟಿಲಿ 60,000 ಕೋಟಿ ನೀವು ಯೋಜನೆಗಳಿಗೆ ಅಂತ ಎತ್ತಿದ್ದೀವಿ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಒಂದು ವೇಳೆ 60,000 ಕೋಟಿ ನೀವು ಎತ್ತಿಟ್ಟಿರೋದೇ ಆಗಿದ್ರೆ, ಉಳಿಕೆ ಅಮೌಂಟ್ ಅಲ್ಲಿ ಓವರ್ ಹೆಡ್ ಕಾಸ್ಟ್ ಎಷ್ಟಿದೆ? ಸೊ ಓವರ್ ಹೆಡ್ ಕಾಸ್ಟ್ ಅಂದ್ರೆ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಿಮಗೆ ಸರಿ ಸುಮಾರು 26,000 ಬಸ್ಗಳಿವೆ ಲೆಕ್ಕಾಚಾರ ಹೇಳಬೇಕು ಅಂತ ಹೇಳಿದ್ರೆ. ಡೈಲಿ ಕಮ್ಯೂಟಿಂಗ್ ನಿಮಗೆ 1.3 crores ಅಷ್ಟು ಜನ ನಿಮಗೆ ಓಡಾಟ ಮಾಡ್ತಾ ಇದ್ದಾರೆ ಕಮ್ಯೂಟರ್ಸ್. ನಿಮಗೆ ಇನ್ನು ಸಾರಿಗೆ ನೌಕರರು ಸರಿ ಸುಮಾರು 1.2 lakhs, ಒಂದು ಅಂದ್ರೆ ನಿಮಗೆ 1,20,000 ಜನ ನಿಮಗೆ ನೌಕರರಿದ್ದಾರೆ. ಸೊ ಈ 1,20,000 ನೌಕರರ ಜವಾಬ್ದಾರಿ ಕರ್ನಾಟಕ ಸರ್ಕಾರ ತಗೊಂಡಿದೆ, ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ನಿಮ್ಮಲ್ಲಿ ಕ್ಯಾಲ್ಕುಲೇಷನ್ಸ್ ಇರಲಿಲ್ವಾ? ಯಾರಿಗೆ ನಾವು ಎಷ್ಟು ಸ್ಯಾಲ್ರಿ ಕೊಡಬೇಕಾಗತ್ತೆ ಅಂದರೆ ಓವರ್ ಹೆಡ್ ಕಾಸ್ಟ್, ಪ್ಲಸ್ ಆ ನಿಗಮದ ಮೇಂಟೆನೆನ್ಸ್ ಕಾಸ್ಟ್ ಎಷ್ಟಿರುತ್ತೆ, ಪ್ಲಸ್ ಪ್ರಿಡಿಕ್ಷನ್, ನಾವು ಪ್ರೊಜೆಕ್ಷನ್ ಮಾಡ್ತಿರ್ತೀವಿ ಈ ವರ್ಷದಲ್ಲಿ ನಮಗೆ ಎಷ್ಟು ಆದಾಯ ಬರುತ್ತೆ, ಅದರಲ್ಲಿ ನಾವು ಎಷ್ಟು ಬಸ್ ಫೇರ್ನ ಇನ್ಕ್ರೀಸ್ ಮಾಡಬಹುದು ಅಥವಾ ಡಿಕ್ರೀಸ್ ಮಾಡ್ಬೋದು, ಎಷ್ಟು ಮೇಂಟೆನೆನ್ಸ್ಗೆ ಹೋಗುತ್ತೆ, ಸ್ಯಾಲ್ರಿಗೆ ಎಷ್ಟು ಹೋಗುತ್ತೆ, ಅಥವಾ ಹೊಸ ಬಸ್ ಖರೀದಿ ಅಂದರೆ ಎಷ್ಟಾಗುತ್ತೆ, ಹಳೆ ಬಸ್ಗಳು ಯಾವುದು ಪ್ರಯೋಜನಕ್ಕೆ ಬರ್ದಲೆ ಅಂತ ಹೋಗುತ್ತೆ. ಈ ಎಲ್ಲ ಕ್ಯಾಲ್ಕುಲೇಷನ್ಸು ತಮಗಿರ್ಲಿಲ್ವಾ? ಸೊ ಒಂದು ವೇಳೆ ತಮಗೆ ಎಲ್ಲ ಕ್ಯಾಲ್ಕುಲೇಷನ್ಸು ಇತ್ತಿತ್ತು ಅಂತ ಹೇಳಿದ್ರೆ, ಇವತ್ತು ಮಕ ಮುಚ್ಕೊಂಡು ಹೋಗುವಂತ ಕೆಲಸ ಯಾಕೆ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ? ನೀವು ಇದನ್ನ ಫೇಸ್ ಮಾಡಬೇಕಾಗಿತ್ತು. ಸನ್ಮಾನ್ಯ ಸಾರಿಗೆ ಸಚಿವರೇ, ನಿಮಗೆ 30 ದಿವಸದ ಮುಂಚೆ ಈ ನೋಟಿಸ್ ಕೊಟ್ಟಿರುವಂತದ್ದು, ಇವತ್ತು ನೆನ್ನೆ ಅಲ್ಲ ಇದು, ದಯಮಾಡಿ ಜನ ಅರ್ಥ ಮಾಡ್ಕೋಬೇಕು. 30 ದಿವಸದ ಹಿಂದೆನೆ ನಾವು ಈ ರೀತಿ ಬೇಡಿಕೆಗಳನ್ನ ಇಟ್ಟಿದ್ದೀವಿ, ಮುಷ್ಕರ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಇವ್ರ ಆಕ್ಷನ್ ತಗೊಂಡಿದ್ದು ಯಾವತ್ತು? ನಿಮಗೆ ನೆನ್ನೆ. ಸೊ ಅಂದ್ರೆ ಅವರಿಗೆ ಜನ ಡಿಸ್ಟರ್ಬ್ ಆಗಬೇಕು, ಶಾಂತಿ ಕದಲ್ಬೇಕು, ಅಥವಾ ನೌಕರರು ಕಷ್ಟ ಪಡಬೇಕು, ಈ ಎಲ್ಲ ಇಂಟೆನ್ಷನ್ ಇದೆಯಾ? ಅಥವಾ ತಮ್ಮ ಇಂಟೆನ್ಷನ್ ಏನು? ಇನ್ಫ್ಯಾಕ್ಟ್ ನಿನ್ನೆ ಕರೆದಿದ್ದ ಮೀಟಿಂಗ್ ಸಫಲ ಆಯ್ತಾ? ಆಗ್ಲಿಲ್ಲ. ಸೊ ನಿಮಗೆ ಸಫಲ ಆಗ್ಲಿಲ್ಲ ಅಂತ ಹೇಳಿದ್ಮೇಲೆ ವಾಟ್ ಈಸ್ ದ ನೆಕ್ಸ್ಟ್ ಆಕ್ಷನ್? ಸೊ ನಿಮಗೆ ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರದ ಕಾಂಗ್ರೆಸ್ ಪ್ರತಿನಿಧಿಗಳು ಇವತ್ತು ಇರಬೇಕಾಗಿತ್ತು ರೆಪ್ರೆಸೆಂಟೇಷನ್, ನೀವೇನು ಆಕ್ಷನ್ ತಗೊಂಡಿದ್ದೀರಾ ಅಂತ ಹೇಳೋದಕ್ಕೆ. ಆಮೇಲೆ ನಮ್ಮ ಸ್ನೇಹಿತರು ಡಿಫ್ರೆನ್ಸಿಯೇಷನ್ ಕೊಡ್ತಾ ಇದ್ರು, ನಿಮಗೆ ಒಟ್ಟು ಉಳಿಸ್ಕೊಂಡಿರುವಂಥದ್ದು ಸರಿ ಸುಮಾರು 3,000 ಕೋಟಿ ಅಂತ ಇಟ್ಕೊಳ್ಳೋಣ. ಸೊ 3,000 ಕೋಟಿ ನಿಮ್ಮ ಯೋಗ್ಯತೆಗೆ ಖಜಾನೆ ದುಡ್ಡಿಲ್ವಾ? ಹಾಗಾದ್ರೆ ನಿಮಗೆ
4 ಲಕ್ಷ ಕೋಟಿ ಕೊಟ್ಬಿಟ್ಟಿದ್ದೀವಿ, 4 ಲಕ್ಷ ಕೋಟಿ ಅಂತ ಹೇಳ್ತಾ ಇದ್ರಲ್ಲ ನೀವು, ಜಸ್ಟ್ 3,000 ಕೋಟಿ. ಅದರಲ್ಲಿ ನೆಗೋಷಿಯೇಟ್ ಮಾಡಿದ್ರೆ ಕರೆದ್ಬಿಟ್ಟು ನಿಮಗೆ ಸಾರಿಗೆ ನೌಕರರನ್ನ ಕರೆಸ್ಬಿಟ್ಟು, ನೋಡಪ್ಪ ನಿಮಗೆ ಪೂರ್ತಿ ಕೊಡೋಕ್ಕಾಗಲ್ಲ, ಮೇ ಬಿ ನೀವೊಂದು ಅರ್ಧ ದೂರ ಬನ್ನಿ, ನಾವೊಂದು ಅರ್ಧ ದೂರ ಬರ್ತೀವಿ ಅಂತ ಯಾವುದೋ ಒಂದು ರೀತಿ ನೆಗೋಸಿಯೇಷನ್ ಮಾಡಿದ್ರೆ ನಿಮಗೆ ಹತ್ತತ್ರ ನಿಮಗೆ 1,200 ಕೋಟಿ ಅಷ್ಟೇ ಬರೋಂಥದ್ದು ನಿಮಗೆ, 1,500 ಕೋಟಿ. ಸೊ ನಿಮಗೆ 1,500 ಕೋಟಿ ಕಷ್ಟಪಟ್ಟು ದಿನ ಬೆಳಿಗ್ಗೆ ಇದ್ರೆ ಏನು ಒಂದು ಸಾರಿಗೆ ನೌಕರರಿದಾರಲ್ಲ ಅವ್ರ ಕಷ್ಟ ನೋಡೋಕ್ಕಾಗಲ್ಲ ಮೇಡಮ್. ನಿಮಗೆ ಅರ್ಬನ್ ಸಿಟೀಸಲ್ಲಿ ದಿನ ಬೆಳಗ್ಗೆ ಇದ್ರೆ ಈ ಟ್ರಾಫಿಕ್ಕಲ್ಲಿ ಸಾಯಂಕಾಲ ಮನೆಗೆ ಹೋದ್ರೆ ಅವ್ರು ಏನು ಅನ್ಕೊಳ್ತಾರೆ, ಸದ್ಯ ಇವತ್ತು ಮನೆಗೆ ಬಂದೆ ನಾನು ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಯಾವಾಗ ಮಲಗ್ತಾರೆ ಯಾವಾಗ ಎದೊಳ್ತಾರೆ ಅಂತ ಗೊತ್ತಾಗಲ್ಲ, ಅಷ್ಟು ಪೇನ್ಫುಲ್ ಅವ್ರಿಗೆ ನೀವು 1,200 ಕೋಟಿ ಕೊಡೋಕ್ಕಾಗಲ್ವ ನಿಮಗೆ? 1,200 ಕೋಟಿ ಅಷ್ಟು ನಿಮ್ಮ ಹತ್ರ ಬಜೆಟ್ ಇಲ್ವಾ ಹಾಗಾದ್ರೆ? ರೈಟ್, ವೆರಿ ನೈಸ್. ರುದ್ರಯ್ಯನವರೇ, ಒಂದಂತೂ ಅರ್ಥ ಆಯಿತು, ಸಿದ್ದರಾಮಯ್ಯನವರು ಅವತ್ತು ಮಾತಾಡಿದ ಶೈಲಿ ನೋಡಿದ್ರೆ ಈ ಸಾರಿಗೆ ನೌಕರರು ಇನ್ನೇನು ಕಣ್ಣಲ್ಲಿ ಬೇಡಿಕೆ ಹಿಂಗಿಟ್ರೆ ಇನ್ನು ಮಾತಲ್ಲಿ ಹೇಳೋದು ಬೇಡ, ಪತ್ರದಲ್ಲಿ ಹೇಳೋದು ಬೇಡ, ಅಷ್ಟರಲ್ಲೇ ಅರ್ಥ ಮಾಡಿಕೊಂಡು ಈಡೇರಿಸ್ಬಿಡ್ತಾರೇನೋ ಅನ್ನೋ ರೇಂಜಿಗೆ ಮಾತಾಡ್ಬಿಟ್ಟಿದ್ರು. ಆದರೆ ಇವತ್ತು ಪರಿಸ್ಥಿತಿ ಬದಲಾಗಿದೆ. ಇವತ್ತು ಆಡಳಿತ ಸರ್ಕಾರವನ್ನು ನಡೆಸ್ತಾ ಇರೋರು ಅವರಿಗೆ ಈ ಸಾರಿಗೆ ನೌಕರರ ಬೇಡಿಕೆನೂ ಕೇಳ್ತಾ ಇಲ್ಲ, ಧ್ವನಿನೂ ಕೇಳ್ತಾ ಇಲ್ಲ. ಇದು ನಮ್ಮ ರಾಜ್ಯದ ದುರಂತ ಅಂತ ಹೇಳಿ ಇದು ಮಿಡಲ್ ಕ್ಲಾಸ್ ಕೂಡ ಅಲ್ಲ ಅವರೆಲ್ಲ ಇರೋದು, ಬಿಲೋ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಅವರೆಲ್ಲ ಏನು ನೌಕರಿ ಮಾಡ್ತಿದ್ದಾರೆ. ಅದು ಅರೆ ನೌಕರಿ, ಏನೋ ಕಾಂಟ್ರಾಕ್ಟ್ ಬೇಸಲ್ಲಿ ಇದ್ದಾರೆ, ಅವ್ರು ಸರಿಯಾಗಿ ಪ್ರಾಪರ್ ಆಗಿ ಗೌರ್ಮೆಂಟ್ ಎಂಪ್ಲಾಯಿ ಕೂಡ ಅಲ್ಲ, ಇಷ್ಟೊಂದು ಏನು ವಿಭಾಗಗಳು ಮಾಡಿಕೊಂಡು. ರೈಟ್, ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಮಾತಾಡ್ತೀನಿ, ಒಂದು ನಿಮಿಷ ಮಾತಾಡ್ತೀನಿ ಖಂಡಿತವಾಗ್ಲೂ. ಆಡಳಿತ ಮತ್ತು ವಿಪಕ್ಷದ ಬಹಳ ಜವಾಬ್ದಾರಿ ದೊಡ್ಡದಾಗಿದೆ, ಆದರೆ ಯಾರು ಕೂಡ ಅತ್ತ ಕಡೆ ಗಮನ ಹರಿಸ್ತಿಲ್ವೇನೋ ಅನ್ನುವಂತಹ ವಾತಾವರಣ ನಿರ್ಮಾಣ ಆಗಿದೆ. ರುದ್ರಯ್ಯನವ್ರು ನೀವು ಹೇಳಬೇಕು, ಸಿದ್ದರಾಮಯ್ಯನವ್ರು ಅವತ್ತು ಮಾತಾಡಿದ ಮಾತನ್ನ ನೆನಪಿಸ್ಕೊಂಡ್ಬಿಟ್ರೆ ಇವತ್ತು ಸಾರಿಗೆ ನೌಕರರ ಧ್ವನಿ ಅವ್ರಿನ್ನೂ ಕಣ್ಣಲ್ಲಿ ಸಿಗ್ನಲ್ ಮಾಡೋದ್ರಲ್ಲ ಅಷ್ಟರಲ್ಲೇ ಬೇಡಿಕೆ ಈಡೇರಬೇಕಾಗಿತ್ತು, ಬಟ್ ಇವತ್ತು ಅವ್ರಿಗೆ ಕಿವಿ ಕೇಳಿಸ್ತಾ ಇಲ್ವಾ? ಇದು ನಮ್ಮ ರಾಜ್ಯದ ದುರಂತ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ಮಿಡಲ್ ಕ್ಲಾಸ್, ಬಿಲೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ಇರೋದು. ಇವತ್ತು ನಮ್ಮ ದೇಶದ ಬೆನ್ನೆಲುಬೆ ಮಿಡಲ್ ಕ್ಲಾಸ್ ಇವತ್ತು ಎಲ್ಲ ಇರೋದಂದರೆ ಸುಮಾರು ನಿಮಗೆ 10-12% ನಿಮಗೆ ಅಪ್ಪರ್ ಕ್ಲಾಸ್ ಸಿಗ್ತಾರೆ, ಬೇರೆ ಎಲ್ಲ ಮಿಡಲ್ ಕ್ಲಾಸು ಬಿಲೋ ಮಿಡಲ್ ಕ್ಲಾಸ್ ಬಂದುಬಿಡುತ್ತಲ್ಲ. ನೀವು ಏನು ಜನರಿಗೆ ಯಾವ ಜನರಿಗೆ ನೀವು ಸಲುವಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ ಇವತ್ತು, ಅದು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಸಿದ್ದರಾಮಯ್ಯನವರು 2013 ಸಿದ್ದರಾಮಯ್ಯ ಈ ಸಿದ್ದರಾಮಯ್ಯ ಅಲ್ಲ ಅಂತ ಪಕ್ಕಾ ಹೇಳ್ತೀನಿ ನಿಮಗೆ. ಒಂದು ಇನ್ನೊಂದು ಏನಾಗಿದೆ, ಅವ್ರ ಮಾತಿಗೂ ಆಮೇಲೆ ಕೃತಿಗೂ ಏನು ಸಂಬಂಧನೇ ಇಲ್ಲ. ಏನಾಗ್ಬಿಟ್ಟಿದೆ, ತಮ್ಮ ಕುರ್ಚಿ ಉಳಿಸ್ಕೊಳ್ಳೋ ಸಲುವಾಗಿ ಒಂದು ಪೊಲಿಟಿಕಲ್ ಡ್ರಾಮಾ ನಡೆದ್ಬಿಟ್ಟಿದೆ. ಒಂದು ಅವ್ರಿಗೆ ಏನು ಅಂದರೆ ನಮ್ಮ ಜನ ನಂಬಿ 136 ಸೀಟ್ ಕೊಟ್ಟಿದ್ದಾರೆ, ಅವ್ರಿಗೆ ಅದು ಒಂದು ಕೃತಜ್ಞರ ಭಾವನೆ ಕೂಡ ಇಲ್ಲ. ಏನಾಗಿದೆ ನೋಡಿ, ಇವತ್ತು ಮೊನ್ನೆ ಒಂದು ಸ್ಟ್ರೈಕ್ ಆಯಿತು ಒಂದು ತಿಂಗಳ ಹಿಂದ್ಗಡೆ. ಅಕ್ಕಿ ಭಾಗ್ಯದಲ್ಲಿ ಅಕ್ಕಿ ಏನು ಸಪ್ಲೈ ಮಾಡುವಂಥ ಟ್ರಾನ್ಸ್ಪೋರ್ಟೇಷನ್ ಕಂಪ್ನಿಗಳಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸ್ಟ್ರೈಕ್ ಆಯಿತು. ಅಂದರೆ ಸ್ಟ್ರೈಕ್ ಕೂಡ ಆಗಲಿಲ್ಲ, ಮಾಡ್ತೀವಿ ಅಂತ ಹೇಳಿದರು. ರಾತ್ರಿ ದುಡ್ಡು ಹಣ ಬಿಡುಗಡೆ ಮಾಡಿದ್ರು, ಗೊತ್ತಾ ನಿಮಗೆ? ಇವತ್ತು ಯಾಕೆ ಇವ್ರು ಮಾಡೋಕ್ಕಾಗ್ತಿಲ್ಲ? ಇವತ್ತು ಯಾಕಾಗೋದಿಲ್ಲ ಅಂದರೆ ಅದರಲ್ಲಿ ಅವ್ರಿಗೆ ಲಾಭ ಇದೆ, ಲಾಭ ಇಲ್ಲ. ಇಲ್ಲಿ ನೀವು ಸರ್ಕಾರಿ ನೌಕರಿ ದುಡ್ಡು ಕೊಟ್ಟರೆ ಇವ್ರಿಗೇನು ಲಾಭ ಇದೆ? ಅಂದರೆ ಕರಪ್ಷನ್ ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದೆ ಅರ್ಥ ಮಾಡ್ಕೊಳ್ಳಿ ನೀವು. ಹೊತ್ತು ಇದು ಮುಖ್ಯವಾದ ಪ್ರಶ್ನೆ ಇದೆ, ಅರ್ಥ ಮಾಡ್ಕೋಬೇಕಾಗಿದೆ. BJP ಹೇಳ್ತಾ ಇದ್ರು 38 ತಿಂಗಳಿಂದ ಬರ್ತಾ ಇಲ್ಲ, 38 ತಿಂಗಳಲ್ಲಿ BJP ಸರ್ಕಾರ ಇರಲಿಲ್ವಾ ಹಿಂದ್ಗಡೆ? ಅವರು ಕೂಡ 12-13 ತಿಂಗಳಿಂದ ಅವ್ರದ್ದು ಪಾಲಿದೆ. ಇಲ್ಲಿ ಏನಾಗಿದೆ ಅಂದರೆ ಸರ್ಕಾರಗಳು ನಡೆಸ್ತಾ ಇರೋದು ಇವತ್ತು ತಮ್ಮ ಲಾಭ ಎಲ್ಲಿದೆ ಅಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ ನೀವು. ತಮಗೆ ಅಲ್ಲಿಂದ ರಿಸೋರ್ಸ್ ಬರಬೇಕು, ಮೇಲ್ಗಡೆ ಡೆಲ್ಲಿಗೆ ದುಡ್ಡು ಕಳಿಸ್ಬೇಕು, ತಮ್ಮ ಏನು ಪೆಟ್ಟಿಗೆ ತುಂಬ್ಕೋಬೇಕು. ಈ ಒಂದು ವ್ಯತ್ಯಾಸದಲ್ಲಿ ಮಾತ್ರ ಪ್ರಾಮಾಣಿಕವಾಗಿ ಬದ್ಧತೆ ಇದ್ದಲ್ಲಿ, ಆತ್ಮಸಾಕ್ಷಿ ಇದ್ದಲ್ಲಿ, ಬದ್ಧತೆಯಲ್ಲಿ ಸಿದ್ದರಾಮಯ್ಯನವರಿಗೆ 1 ನಿಮಿಷ ಸಾಕಾಗಲ್ಲ ಇದು ಹಣ ಬಿಡುಗಡೆ ಮಾಡೋಕೆ. ಇವತ್ತು ನಮ್ಮ ದೇಶದಲ್ಲಿ 2ನೇ ಅತಿ ಗರಿಷ್ಠ GST ಕಟ್ತಾ ಇರೋ ರಾಜ್ಯ ಯಾವುದಿದ್ರೆ ನಮ್ಮ ರಾಜ್ಯ. ಇನ್ನು ಕೆಲವೇ ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಪ್ರಥಮ ಸ್ಥಾನಕ್ಕೆ ಬರೋ ಗ್ಯಾರಂಟಿ ಬರಿಟ್ಕೊಳ್ಳಿ. ಯಾಕಂದ್ರೆ ಅಷ್ಟು ರಿಸೋರ್ಸ್ಫುಲ್. ಇವತ್ತು 4 ಲಕ್ಷ ಕೋಟಿ ಇರುತ್ತೆ ಬಜೆಟ್. ನೀವು ಇವರಪ್ಪನ ಮನೆ ಅಂತ ಕೊಡ್ತಾ ಇದ್ದಾರೆ ಇವರು. ನಾವು ಕೊಡ್ತಿರೋ ದುಡ್ಡು, ನಾವುಗಳು GST ಕಟ್ಟಿ ಬಿಸ್ನೆಸ್. ಇವತ್ತು ನಿಮಗೆ ಎಕನಾಮಿಕ್ ಸರ್ವೇದಲ್ಲಿ ನೋಡಿ, ನಮ್ಮ ಸೌತ್ ಇಂಡಿಯಾದಲ್ಲಿ ಅದು ಕರ್ನಾಟಕದ ಪಾಲು ದೊಡ್ಡ ಪಾಲಿದೆ ಇವತ್ತು. ನೆಕ್ಸ್ಟ್ ತಮಿಳ್ನಾಡು ಇದೆ, ಆಮೇಲೆ ಹೈದರಾಬಾದ್ ಇದೆ. ಇವತ್ತು ಏನಾಗಿದೆ, BJP ಅವರು ಕೂಡ ಅವ್ರ ಬಗ್ಗೆ ಮಾತಾಡೋಣ. ಇವತ್ತು ಅವ್ರ ಅಧಿಕಾರದಲ್ಲಿಲ್ಲ, ಬಟ್ ಅವ್ರು GST ಪಾಲಲ್ಲಿ ಎಷ್ಟು ಮೋಸ ಮಾಡ್ತಿದ್ದಾರೆ ಅದು ಅರ್ಥ ಮಾಡ್ಕೊಳ್ಳಿ ನಾವು. ಎರಡನೇ ಫ್ಲೈಟ್ ಏನಾಗ್ತಿದೆ ಅಂದರೆ ಬದ್ಧತೆ, ಪ್ರಾಮಾಣಿಕತೆ ಇಲ್ಲ ಇವತ್ತು. ಏನಾಗಿದೆ, ಅಧಿಕಾರ ಸಿಕ್ಕಿದೆ, ಅಧಿಕಾರ ಅನುಭವಿಸಿ ದುಡ್ಡು ಮಾಡಿ ಹೋಗಿ ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆ ಇವತ್ತು. ಅಲ್ಲದೆ ಇನ್ನೊಂದು ವಿಷಯ ಹೇಳ್ತೀನಿ, ಬಿಸ್ನೆಸ್ ಅಂತ ಹೇಳಕ್ಕೆ ಯಾಕೆ ಹೇಳಿ ನನ್ನ ವಿಷಯ ಹೇಳ್ತೀನಿ ಅಂದರೆ, ಟಾಟಾ ಕಂಪ್ನಿ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ ಸ್ಟೇಟ್ ಗೌರ್ಮೆಂಟ್ನವರು. 1,000 ಬಸ್ ಬಿಟ್ಟಿದ್ದಾರೆ. ಅದೇನು ಗೊತ್ತಾ, ಅವ್ರು ಕರೆಕ್ಟಾಗೆಲ್ಲ ಪೇಮೆಂಟ್ಗಳಾಗ್ತವೆ, ಕರೆಕ್ಟೆಲ್ಲ ಅಡ್ಜಸ್ಟ್ಮೆಂಟ್ ಆಗ್ತವೆ. ಹೇಗೆ ಆಗ್ತವೆ, ಯಾಕೆ ಆಗ್ತವೆ ಹೇಳಿ? ಅಗೇನ್ ಸೇಮ್ ಸ್ಟೋರಿ ಇದೆ.
ಅವ್ರಿಗೆ ದುಡ್ಡು ಬರ್ತಾ ಇದೆ ಅಲ್ಲಿಂದ. ಅವ್ರಿಗೆ ಕಪ್ಪು ಹಣ ಏನು ಬೇಕು, ಮಂತ್ಲಿ ಏನು ಬೇಕಾಗಿದೆ, ಏನು ಬೆನಿಫಿಟ್ ಬೇಕು ಬರ್ತಾ ಇದೆ. ಅದಕ್ಕಾಗಿ ಇಲ್ಲಿ ಪೇ ಮಾಡ್ತಿದ್ದಾರೆ. ಈ ಮತ್ತೆ 3,000 ಬಸ್ಸಿಗೆ ಬೇಡಿಕೆ ಇಟ್ಟಿದ್ದಾರೆ. ಇವಾಗ ಎಲ್ಲಿ ಹೋಗುತ್ತೆ ಅದು? ಅದೇ ಥರನೇ ಸುಮಾರು ಆ ಟಾಟಾ ಕಂಪ್ನಿಯವರು ಇಂಪ್ಲಿಮೆಂಟ್ ಆದಮೇಲೆ ಸುಮಾರು ಒಂದು 680 ಆಕ್ಸಿಡೆಂಟ್ಗಳಾಗಿದ್ದಾವೆ, ಸುಮಾರು ಒಂದು 22 ಡೆತ್ಗಳಾಗಿದ್ದಾವಂತೆ. ಇವೆಲ್ಲ ಲೆಕ್ಕ ಯಾರು ಇವತ್ತು FIR ಆಗಿದ್ದಾವೆ, ಯಾರು ಲೆಕ್ಕ ಕೊಡ್ತಾರೆ ಇವತ್ತು ಇದಕ್ಕೆಲ್ಲ? ಯಾರು ಕೇಳ್ತಾರೆ ಇವತ್ತು ರೋಡಲ್ಲಿ ಆಕ್ಸಿಡೆಂಟ್ ಆಗ್ತಿದ್ದಾವೆ, ಆಕ್ಸಿಡೆಂಟ್ ಆಗೋದಕ್ಕೆ ಯಾರು ಹೊಣೆನಿಲ್ಲ ಇವತ್ತು. ಇವ್ರಿಗೇನು ದಪ್ಪ ಚರ್ಮ ಅಂದರೆ ಏನು ಹೇಳಿದ್ರು ತಾಗಡೆ ಅಂತ ಪೊಲಿಟಿಷಿಯನ್ಸ್ ಆಗ್ಬಿಟ್ಟಿದ್ದಾರೆ ಇವತ್ತು. BJP ಕಾಂಗ್ರೆಸ್ನವ್ರು ಎರಡು ಒಂದೇ ಇಬ್ಬರು ಅವರೇ. ಆದರೆ ಕಾಂಗ್ರೆಸ್ನವ್ರಿಗೆ ಅಧಿಕಾರದಲ್ಲಿದ್ದಾರೆ, ಅವ್ರು ಹೆಚ್ಚು ಕಾಣಿಸ್ತಾ ಇದೆ. ಅಲ್ಲದೆ ಆಯ್ತು, ಇಲ್ಲಿ ನೋಡಿ ರುದ್ರಯ್ಯನವರೇ, ಹೇಳಿ. ಈಗ ಸಾರಿಗೆ ನೌಕರರು ಏನು ಅನ್ಸೈಂಟಿಫಿಕ್ ಬೇಡಿಕೆಗಳನ್ನು ಇಟ್ಟಿದ್ದಾರೆ? ಅದೇ ಹೇಳ್ತಿರೋದು. ಯಾಕಂದ್ರೆ ಬದ್ಧತೆ ಇಲ್ಲ ಅವ್ರಿಗೆ. ಅವ್ರು ಬೇಕಾಗಿಲ್ಲ ಅದು. ಅಲ್ಲಿಗೆ ಅವ್ರದ್ದು ಕೇಳಕ್ಕೂ ರೆಡಿ ಇಲ್ಲ ಅನ್ನೋದಾದ್ರೆ ಏನು ಕೇಳಬಾರದು ಕೇಳಬಿಟ್ಟಿದಾರ ಅನ್ನೋ ಪ್ರಶ್ನೆ ಬರಲ್ವಾ? ಅವ್ರು ಬೇಸಿಕ್ ಅದು ಫಂಡಮೆಂಟಲ್ ರೈಟ್ಸ್ ಮಾಡ್ತಾ ಇರೋದು ಅವರು. ಅದು ಕೂಡ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಅದೇ ಹೇಳ್ತೀನಿ ಮೇಡಮ್, ಎಂಡ್ ಆಫ್ ದ ಡೇ ಬದ್ಧತೆ ಇಲ್ಲ, ಪ್ರಾಮಾಣಿಕತೆ ಇಲ್ಲ, ಆ ಒಂದು ಮನಸ್ಥಿತಿ ಇಲ್ಲ. ಏನಂದ್ರೆ ನಮ್ಮ ಜನರಿಗೆ ಒಳ್ಳೇದಾಗಬೇಕು. ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ ಆಡಳಿತ ಪಕ್ಷ ಕೈ ಹಿಡಿತಿಲ್ಲ, ವಿಪಕ್ಷದವರು ಧ್ವನಿ ಅವ್ರು ಎಷ್ಟು ದಿವಸ ಅಂತ ಅವರ ಅದೇ ಮಾಡ್ತಾರೆ ಅಂದಮೇಲೆ ಈಗ ಹೈಕೋರ್ಟ್ ಕೂಡ ಈಗ ಸೂಚನೆ ಕೊಟ್ಟಿರೋದ್ರಿಂದಾಗಿ ಪಾಪ ಅಯ್ಯೋ ಎಲ್ಲಿ ಹೋಗೋಣ ಅನ್ನೋ ಪರಿಸ್ಥಿತಿ ಅಲ್ಲ. ಅಸಹಾಯಕ ಪರಿಸ್ಥಿತಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಇವತ್ತು ಮನೇಲಿ ಅವ್ರ ಮನೇಲಿ ಪರಿಸ್ಥಿತಿ ಏನಿರುತ್ತೆ, ಕಣ್ಣಲ್ಲಿ ನೀರು ಹಾಕ್ತಿರ್ತಾರೆ. ಅದು ಶಾಪ ತಟ್ಟುತ್ತೆ. ಸಿದ್ದರಾಮಯ್ಯನವ್ರಿಗೆ ಅರ್ಥ ಮಾಡ್ಕೋಬೇಕು. ಇವತ್ತು ಪ್ರತಿಯೊಬ್ಬರು ಮನೆಯಲ್ಲಿ ಇವತ್ತು ಯಾವ ಪರಿಸ್ಥಿತಿ ಇದೆ ಅಂದರೆ, ಏನಪ್ಪ ಇದು ಏನು ನಡೀತಿರಪ್ಪ, ನಮ್ಮ ದುಡ್ಡಲ್ಲಿ ನಾವು ಓಟ್ ಹಾಕಿರೋ ವ್ಯಕ್ತಿ ಇವತ್ತು ಚೀಫ್ ಮಿನಿಸ್ಟರ್ ಆಗಿ ನಮಗೆ ನಮ್ಮ ರಕ್ಷಣೆ ಇಲ್ಲ, ನಮ್ಮ ಬೇಸಿಕ್ ರೈಟ್ಸ್ ಕೊಡ್ತಾ ಇಲ್ಲ, ಏನು ಪುಕ್ಷಟೆ ಕೊಡ್ತಾ ಇದ್ದಾರೆ ಇವರು. ಇವತ್ತು ಹೇಳ್ತೀನಿ ಕಳಿ, ಇವತ್ತು ಒಂದು ಎಕ್ಸಾಂಪಲ್ ಹೇಳ್ತೀನಿ, ಹೆಸರು ಹೇಳೋದಿಲ್ಲ. ಒಂದು ಊರಲ್ಲಿ ಒಂದು ಕಾಲೇಜ್ ಇದೆ ಮೇಡಮ್, ಜೂನಿಯರ್ ಕಾಲೇಜ್ ಇದೆ. ಆ ಜೂನಿಯರ್ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಇರೋದು ಬೇರೆ 12 ಜನ. 12 ಜನ ಅಂದರೆ ಅಲ್ಲಿ 4 ಜನ ಟೀಚರ್ಸ್ಗಳಿದ್ದಾರೆ. ಅವರಿಗೆ ಲಕ್ಷಾಂತರ ಸಂಬಳ ಹೋಗ್ತೈತಿ ತಿಂಗಳ. ಆ ಮೇಂಟೆನೆನ್ಸ್ಗೆ, ಆ ಕಾಲೇಜ್ ಮೇಂಟೆನೆನ್ಸ್ ಎಲ್ಲ ಹೋಗ್ತಾ ಇದೆ ಗೌರ್ಮೆಂಟ್ ಕಾಲೇಜಲ್ಲಿ. ಏನು ಮಾಡ್ತೀರಾ ಅದಕ್ಕೆ ನೀವು? ಎಷ್ಟು ಲಕ್ಷಾಂತರ ಹಣ ಒಂದು ಕಾಲೇಜಿಗೆ ಲಕ್ಷಾಂತರ ಸೋರಿಕೆ ಆಗ್ತದೆ. ಇದೇ ತರ ನಿಮ್ಮ ವಿಧಾನಸೌಧದಲ್ಲಿ ಬನ್ನಿ, ಈ ಆಡಳಿತ ವ್ಯವಸ್ಥೆಯಲ್ಲಿ ನೋಡ್ಕೊಳ್ಳಿ, ಎಷ್ಟೊಂದು ಪೋಸ್ಟ್ಗಳು ಆಗಿದಾವನ್ರಿ, ಅವ್ರಿಗೆ ಅಧಿಕಾರನೇ ಇಲ್ಲ. ನಾಮಕಾಸ್ತೆ ಕೂರಿಸಿಬಿಟ್ಟು ಅವ್ರಿಗೆ ಸಂಬಳ ಕೊಡ್ತಾರೆ. ಎಷ್ಟೊಂದು ನಿಗಮಗಳಿದಾವೆ, ಎಷ್ಟೊಂದು ಸಂಸ್ಥೆಗಳೇ ಮಾಡಿದ್ದಾರೆ, ಕಟ್ಟಿದ್ದಾರೆ. ಅದಕ್ಕೇನಾದ್ರೆ ಫಂಡ್ಗಳಿಲ್ಲ, ಕೇವಲ ಏನಾದ್ರು ಸಂಬಳಕ್ಕಾಗಿ ಅವು ಇಟ್ಟಿದ್ದಾರೆ. ಇವೆಲ್ಲ ಸೋರಿಕೆ ತಡಿಬೇಕಲ್ವಾ? ಇವ್ರಿಗೇನೋ ಖರ್ಚು ಕಡಿಮೆ ಮಾಡ್ಬೇಕಂದ್ರೆ ಹೇಗೆ ಶಿಸ್ತುಬದ್ಧವಾಗಿ ನಡೆಸಬೇಕಾಗಿದೆ ಆಡಳಿತ ಇವತ್ತು. ಇದೆಲ್ಲ ಹೆಂಗೆ ಅಂದ್ರೆ ಕಣ್ಣಿದ್ದು ಕುರುಡರಾಗಿರೋದು. ಕಣ್ಣಿದ್ದು ಕೂಡ ಅಂದ್ರೆ ಅಲ್ಲ, ಯಾಕಂದ್ರೆ ಇಲ್ವೇ ಇಲ್ಲಲ್ಲ. ಇವ್ರಿಗೆ ಏನು ಕೆಲಸ ಅಂದ್ರೆ ಬೆಳಿಗ್ಗೆದಿಂದ ರಾತ್ರಿವರೆಗೂ ಏನು ಡೀಲ್ ಮಾಡೋದು, ಎಲ್ಲಿ ದುಡ್ಡು ಮಾಡೋದು, ಇದು ಬಿಟ್ಬಿಟ್ರೆ ಮತ್ತೆ ಬೇರೆ ಏನು ವ್ಯವಸ್ಥೆ ಇಲ್ಲ ನನಗೆ ಆಗ್ಬಿಟ್ಟಿದೆ. ಅಲ್ಲದೆ ಇವರು ಅರೆ ಸರ್ಕಾರಿ ನೌಕರರಾಗ್ಬಿಟ್ಟಿದ್ದಾರೆ. ಇವರು ಸರ್ಕಾರಿ ನೌಕರು ಕೂಡ ಅಲ್ಲ ಅವರು. ಇವತ್ತು ನಾವು ಡೆಲ್ಲಿಯಲ್ಲಿ ನೋಡಿ, ಪ್ರತಿಯೊಬ್ಬ ಸರ್ಕಾರಿ ಬಸ್ ವಾಹನ ಚಾಲಕರು ಅಥವಾ ಸಿಬ್ಬಂದಿ ಅವ್ರು ಸರ್ಕಾರಿ ನೌಕರಾಗಿದ್ದಾರೆ. ಇವತ್ತು ಇದೇ ಅಲ್ಲದೆ ಇದೇ 3 months ಹಿಂದ್ಗಡೆ ಪೌರ ಕಾರ್ಮಿಕರು ಕೂಡ ಸ್ಟ್ರೈಕ್ ಮಾಡಿದರು. ಅವ್ರು ಪಾಪ ಅವ್ರು ಇದಕ್ಕಿಂತ ವರ್ಸ್ಟ್ ಅದು ಲೈಫ್. ಅವ್ರ ಸಂಬಳ ಎಷ್ಟಂದರೆ 4,000 8,000 12,000 ಇಷ್ಟೇ ಸಂಬಳ ಅದು ಕೆಟಗರಿ ಮೇಲೆ. ಅಂಥ ಸಂಬಳಕ್ಕೆ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾವು ಬರೀ ಒಂದು ಬೆಂಗಳೂರಲ್ಲಿ ಇರಬೇಕಂತ ಜೀವನ ಮಾಡ್ಬೇಕಂದ್ರೆ 4,000ರಲ್ಲಿ ಏನು ಬೇರೆ ನಾನು 2 ವೀಲರ್ ಪೆಟ್ರೋಲ್ಗೆ ಖರ್ಚಾಗುತ್ತೆ 4,000. ಏನು ಮಾಡ್ತೀರಾ, ಹೇಗೆ ಬರ್ತೀರಾ ನೀವು? ಅದು ಬೆಂಗಳೂರಲ್ಲಿರುವಂಥ ಪೌರ ಕಾರ್ಮಿಕರು ಇರ್ಬೋದು, ಸರ್ಕಾರಿ ನೌಕರಿ ಇರ್ಬೋದು, ಏನು ಜೀವನ ಮಾಡ್ತಾರೆ ಹೇಳಿ? ಅರ್ಥ ಮಾಡ್ಕೊಳ್ಳಿ. ಅವ್ರ ಮನೆ ನೋಡಿ, ಹೋಗಿ ನೋಡಿ. ಅವ್ರು ಹೇಗೆ ಗ್ಯಾರಂಟಿ ಅಂತಾರೆ ಅವರು. ಅದು ಗ್ಯಾರಂಟಿ ನಾವು ಕೂಡ ಕೊಟ್ಟಿದ್ದೀವಿ. ಗ್ಯಾರಂಟಿಯಲ್ಲಿ ಹೇಗೆ ಮಾಡಬೇಕು, ಶಿಸ್ತುಬದ್ಧವಾಗಿ ಮಾಡಬೇಕಾಗುತ್ತೆ. ಸೋರಿಕೆ ಕಡಿಮೆ ಮಾಡ್ಕೊಳ್ಳಿ. ನೀವು ಎಲ್ಲಿ ಪೋಲ್ ಆಗ್ತಾಯಿದೆ ಅಂತೇಳಿ. ಇವತ್ತು ಪ್ರತಿಯೊಂದು ಡಿಪೋದಲ್ಲಿ 100 ಬಸ್ಗಳು ಕೆಟ್ಟ ಬಸ್ ನಿಂತಿದ್ದಾವೆ. ಮೊನ್ನೆ ಒಂದು ಕೂಡ್ಲಿಗಿಂದ ಬೆಂಗಳೂರು ಬರ್ತಾ ಇದ್ದೀನಿ, ಬಸ್ ಬರಲಿ, ಕೆಂಪು ಬಸ್ಸಲ್ಲಿ ಬರ್ತಾ ಇದ್ದೀನಿ. ಬಸ್ಸಲ್ಲಿ ಆ ಬಸ್ಸಲ್ಲಿ ಕುತ್ಕೊಳ್ಳೋ ಸೀಟ್ಗಳು ಕೂಡ ಸರಿ ಇಲ್ಲ ಮೇಡಮ್. ಆ ಸ್ಮೆಲ್ ನೋಡ್ಬೇಕು, ಆ ಬಸ್ಸಲ್ಲಿ ಕುತ್ಕೊಳ್ಳೋ ಸ್ಮೆಲ್ ಅಲ್ಲ. ಅಲ್ಲಿ ನಾನೇ ಒಂದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಆ ಥರ ಹೋಗಿದ್ದು ಅನಿಸುತ್ತೆ. ಆ ಸ್ಮೆಲ್ ನೋಡೋಕ್ಕಾಗಲಿಲ್ಲ ನನಗೆ. ಅಂದರೆ ಬೇರೆ ಜನರಲ್ಲಿ ರೆಗ್ಯುಲರಾಗಿ ಓಡಾಡೋ ಜನರ ಪರಿಸ್ಥಿತಿ ಏನಾಗಬೇಕು ಹೇಳಿ? ಆ ಸೀಟ್ಗಳು ಕೂತ್ಕೊಂಡ್ರೆ ಆ ಸೀಟ್ಗಳು ಹಿಂಗೆ ಬೀಳುತ್ತಿಂಗೆ, ಆ ಹಿಂದ್ಗಡೆ ನೋಡೋಕೆ ಸ್ಮೆಲ್ಲು, ಅದು ಕ್ಲೀನ್ ಇಲ್ಲ. ಆಮೇಲೆ ಡಾಗ್ ಸೌಂಡ್ ಬರುತ್ತೆ. ಅಂದರೆ ಈ ಥರ ಒಂದು ವ್ಯವಸ್ಥೆ ಇದೆ. ಅಂಥ ಬಸ್ಗಳನ್ನ ಇವ್ರು ಓಡಿಸ್ತಾರೆ. ಅಲ್ಲದೆ ನಾವು ಇನ್ನೊಂದು ತಪ್ಪು ಮಾಡ್ತಾ ಇದ್ದೀವಿ ನಮ್ಮ ಸಮಾಜದಲ್ಲಿ. BMTC ಬಸ್ಗಳಿಗೆ, ಡ್ರೈವರ್ಗಳಿಗೆ ಕಿಲ್ಲರ್ BMTC ಅಂತ ಬರಿತಾ ಇದ್ದೀವಿ. ಡ್ರೈವರ್ಗಳಿಗೆ ಒಂದು ಇಟ್ಮಾಡ್ ರೋಡ್ ಇದೆ, RR ನಗರದಿಂದ ಅಲ್ಲಿ ಉತ್ತರಳ್ಳಿ ಹತ್ರ ಒಂದು ಇಟ್ಮಾಡ್ ರೋಡ್ ಇದೆ, ಚಿಕ್ಕ ರೋಡು. ಅಲ್ಲ, ಏನಂದರೆ ಆ BMTC ಬಸ್ ಅವರು 2 ಬಸ್ಗಳು ಹೋಗ್ಬಿಟ್ರೆ ಮುಗಿತದ್ದು, ಬ್ಲಾಕ್ ಅದು ರೋಡು. ಕರೆಕ್ಟ್. ಅಂಥ ಒಂದು ಟ್ರಾಫಿಕಲ್ಲಿ ನಮ್ಮ ಜನ ಇನ್ಡಿಸಿಪ್ಲಿನ್ ಡ್ರೈವಿಂಗ್ ಮಾಡುವಂಥ ನಮ್ಮ ಜನ ನಡುವೆ BMTC ಬಸ್ ಡ್ರೈವರ್ಗಳು ಹೇಗೆ ಬಸ್ ಓಡಿಸ್ತಾರೆ ಹೇಳಿ? ಅಂದರೆ ಅವ್ರ ಕಷ್ಟ ಅರ್ಥ ಮಾಡ್ಕೊಳ್ಳೋರೇ ಇಲ್ಲ. ಅಂದರೆ ಪ್ರಾಕ್ಟಿಕಲ್ ಆಗಿ ಜನರಿಗೆ ಅವರ ಈ ಆಡಳಿತ ಪಕ್ಷದವರಿಗೆ ಯಾವುದೋ ಅದರ ಬಗ್ಗೆ ಮನವರಿಕೆ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ವೆರಿ ನೈಸ್. ಮಾತಾಡ್ತೀನಿ ನಿಮ್ಮ ಜೊತೆ.
ಸಾರಿಗೆ ನೌಕರರು ಬೇಡಿಕೆಯನ್ನು ಮುಂದಿಟ್ಟು ಸರ್ಕಾರಕ್ಕೆ ಮನವಿಯನ್ನು ಮಾಡಿ ಅಲ್ಲಿ ಯಾವುದೇ ರೀತಿಯ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ ಅಂದಾಗ ಸಂವಿಧಾನ ಕೊಟ್ಟಿರುವಂತಹ ಆ ಒಂದು ಹಕ್ಕಿನ ಆಧಾರದಲ್ಲಿ ಮುಷ್ಕರವನ್ನು ಮಾಡ್ತಿದ್ದಾರೆ. ಆ ಮುಷ್ಕರಕ್ಕೆ ಸಂಬಂಧಪಟ್ಟಂತೆಯೇ ನೋಡ್ತಾ ಹೋಗೋದಾದ್ರೆ ಈಗ ಹೈಕೋರ್ಟ್ ಕೂಡ ಕಾನೂನು ಬಾಹಿರವಾಗಿ ಮುಷ್ಕರವನ್ನು ಮಾಡ್ತಿರುವ ಹಿನ್ನೆಲೆಯಲ್ಲಿ ತಾಕೀತು ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಆ ಮುಷ್ಕರವನ್ನು ಮುಂದೂಡಲಾಗಿದೆ. ಹಾಗಾದರೆ ಈ ಸಾರಿಗೆ ನೌಕರರ ಮುಷ್ಕರದಲ್ಲಿ ಏನಾದರೂ ಲೋಪ ಇದೆಯಾ? ಹೈಕೋರ್ಟ್ನ ಇಂಟರ್ಫಿಯರೆನ್ಸ್ ಯಾಕಾಯಿತು? ಇದರ ಬಗ್ಗೆ ಮಾತಾಡಲಿಕ್ಕೆ ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ವಕೀಲರಾಗಿರುವಂತಹ ದೀಕ್ಷಾ ಎನ್ ಅಮೃತೇಶ್ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ದೀಕ್ಷಾ. ರೈಟ್, ಸೊ ಬಹಳಷ್ಟು ಗೊಂದಲ ಇದೆ. ಈಗ ಸಾರಿಗೆ ನೌಕರರ ಮುಷ್ಕರ ಅಂದಾಗ ಅವ್ರ ಪಾಪ ತಮ್ಮ ಬೇಸಿಕ್ ನೀಡ್ಸ್ಗೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಸ್ಪಂದಿಸಲಿಲ್ಲ, ಪ್ರತಿಪಕ್ಷ ಧ್ವನಿ ಆಗಲಿಲ್ಲ. ಇಂಥ ಸಂದರ್ಭದಲ್ಲಿ ಬೇರೆ ಆಪ್ಷನ್ ಇಲ್ಲ, ಹೋರಾಟ. ಅದಕ್ಕೀಗ ಹೈಕೋರ್ಟ್ ಇಂಟರ್ಫಿಯರ್ ಆಗುತ್ತೆ ಅನ್ನೋದಾದರೆ ಏನು ವ್ಯತ್ಯಾಸ ಆಗಿದೆ? ಸೊ ಬೇಸಿಕಲಿ ಇವಾಗ ಈ ಸಲ ಇಂಟರ್ಫಿಯರ್ ಆಗೋಕ್ಕೆ ಇವತ್ತಿಂದು ನಿನ್ನೆ ಒಂದು ತಡೆ ಆಜ್ಞೆ ಕೊಟ್ಟರು, ಏನು ಮಾಡಬೇಡಿ, ಶುರು ಮಾಡಬೇಡಿ ಸ್ಟ್ರೈಕ್ನ, ನಾಳೆಗೆ ಅದು ಏನು ಒಂದು ವಾರ ಟೈಮ್ ಕೇಳ್ತಾ ಇದ್ರು ಗೌರ್ಮೆಂಟು, KSRTC ಅವರು ಎಲ್ಲರೂ ಒಂದು ವಾರ ಆದಮೇಲೆ ಹಾಕ್ಕೊಳ್ಳಿ, ನಮ್ಮದೊಂದು ಲೇಬರ್ ಕನ್ಸಿಲಿಯೇಷನ್ ನಡೀತಾ ಇದೆ ಅಂತ. ಬಟ್ ಹೈಕೋರ್ಟ್ ಕೋರ್ಟಿಗೆ ಗೊತ್ತಿತ್ತು ದಟ್ ವಾಟ್ ಇಸ್ ದ ನೀಡ್ ಆಫ್ ದ ವರ್ಕರ್ಸು ಅಂತ. ಸೊ ಅದಕ್ಕೆ ಇವತ್ತು ಆ್ಯಕ್ಚುಲಿ ಹಾಕಿದ್ದು. ನಿನ್ನೆಯಿಂದ ಇವತ್ತು ತನಕ ತಡೆ ಆಜ್ಞೆ ಇದ್ದಾಗ ಅವರು ಅದನ್ನ ಶುರು ಮಾಡಬಾರ್ದಾಯಿತು. ಸೊ ಅದಕ್ಕೆ ಇಫ್ ಅದು ನಾಳೆ ಆಗಿದ್ರೆ ನೋ ಇಶ್ಯೂಸ್. ಎನಿ ಒನ್ ಡೇ, ಹೌದು ನಾಳೆ ಆಗಿದ್ದಾರೆ. ಇಫ್ ಇವತ್ತು ಏನಾದ್ರು ಕನ್ಸಿಲೇಷನ್, ಇವತ್ತು ಏನಕ್ಕೆ ದ ಕೋರ್ಟ್ ಗಾಟ್ ವೆರಿ ಆಂಗ್ರಿ ಎಸ್, ನಿನ್ನೆ ಆಲ್ರೆಡಿ ಸ್ಟೇ ಕೊಟ್ಟಿದ್ದೀವಿ, ಮತ್ತೆ ಇವತ್ತು ಯಾರು ಶುರು ಮಾಡಕ್ಕೆ ಹೇಳಿದ್ದು, ಇಟ್ ಇಸ್ ಅ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ. ಕರೆಕ್ಟ್. ಆಫ್ಟರ್ ಗೆಟಿಂಗ್ ಇನ್ ಟು ದ ಪೆಟಿಷನ್ ವೆನ್ ವಿ ಸ್ಟಾರ್ಟೆಡ್ ಶೋಯಿಂಗ್ ದಟ್ ಬೆಂಗಳೂರಲ್ಲಿ ಏನೋ 90% ಎಲ್ಲ ಬಸ್ಸಸ್ ನಡೀತಾ ಇದೆ, ಬಟ್ ಆ್ಯಕ್ಚುಲಿ ಕೊಪ್ಪಳದಲ್ಲಿ, ಬೆಳಗಾಮಲ್ಲಿ, ಮೈಸೂರಿಂದ ಫೋಟೋಸ್ ಬರುತ್ತೆ, ಖಾಲಿ ಬಸ್ ಸ್ಟ್ಯಾಂಡಸ್ ಖಾಲಿ, ಜನರಿಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕೊಪ್ಪಳದಲ್ಲಿ ಒಂದು ಎಕ್ಸಾಮ್ ಇದ್ರದ್ದು ವಿಶ್ವವಿದ್ಯಾಲಯದ್ದು ಎಕ್ಸಾಮ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಅಲ್ಲಿ ಕಾಲೇಜ್ಗೂ ರಜಾ ಕೊಟ್ಟಿಲ್ಲ, ಬಟ್ ಜನರು ಅಲ್ಲಿ ಏನು ಬಸ್ ಸ್ಟ್ಯಾಂಡಿಗೆ ಬಂದ್ಬಿಟ್ಟು ಎಲ್ಲಿ ಹೋಗೋದು ಅನ್ನೋ ಪರದಾಟ ಆ ಸಂದರ್ಭ ಬಂದಿದೆಯಲ್ಲ. ಸೊ ಇದನ್ನ ತಡೆಗಡಿಸ್ಬೇಕಿತ್ತು ಅಂತ ಇಸ್ ವಾಟ್ ವಿ ಹ್ಯಾಡ್ ಆಸ್ಕ್ ಫಾರ್ ನೆನ್ನೆ ಸ್ಟೇಗೆ ಅಂತ. ಇವತ್ತೇನೇನು ಜನ ಹೋಗಿ ಅಲ್ಲಿ ಸ್ಟ್ರೈಕ್ ಮಾಡಿದಾರಲ್ಲ ಅದ್ರ ಮೇಲೆ ಆ್ಯಕ್ಷನ್ನು. ಇವಾಗ ಆಲ್ರೆಡಿ ನಿನ್ನೆ ಸ್ಟೇ ಇತ್ತು, ಇವತ್ತು ಯಾಕೆ ಮಾಡಕ್ಕೆ ಹೋದ್ರು ಅನ್ನೋ ಇದರಲ್ಲಿ ಕೋರ್ಟ್ ಆ್ಯಕ್ಚುಲಿ ಸಿಟ್ಟಿಗೆ ಏರಿದ್ದು. ಹಾಗಾದರೆ ಈಗ ಸಾರಿಗೆ ನೌಕರರ ಮುಂದಿರುವಂಥ ಆಯ್ಕೆ, ಈಗ ಅವ್ರು ಮುಷ್ಕರ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಈಗ ಮನವಿ ಮಾಡ್ಕೊಂಡಿದ್ದಾರೆ, ಗಡುವು ಕೊಟ್ಟಿದ್ರು, ಅದಂತೂ ಫುಲ್ಫಿಲ್ ಆಗಲಿಲ್ಲ. ಈಗ ಪ್ರತಿಪಕ್ಷ ಆದರೂ ಧ್ವನಿ ಆಗತ್ತಾ? ಏಕೆಂದರೆ ಹಿಂದಿನ ಸರ್ಕಾರದಲ್ಲಿ ಅವ್ರು ಅನುಭವಿಸ್ಬಿಟ್ಟಿದ್ದಾರೆ ಏನೇನು ಆಗಿತ್ತು ಅಂಥೇಳಿ. ಸೊ ಅವರಿಗಿರೋ ಆಪ್ಷನ್ನು ಪ್ರತಿಭಟನೆ ಮಾಡೋಣ, ನೇರವಾಗಿ ನಮ್ದು ಏನೇನಿದೆ ಆ ವಿಚಾರವನ್ನು ಮಂಡಿಸೋಣ ಅಂತ ಹೇಳಿ. ಸೊ ಡ್ಯೂರಿಂಗ್ ದ ಟೈಮ್ ಆಫ್ ದಟ್ ತಡೆಯಾಜ್ಞೆ ದೇ ಹ್ಯಾವ್ ಡನ್, ಮುಷ್ಕರ ಮಾಡಿದ್ರು, ಹಾಗಾಗಿ ಕೋರ್ಟ್ ಇಂಟರ್ಫಿಯರ್ ಆಗಿದೆ. ವಾಟ್ ನೆಕ್ಸ್ಟ್? ಅವ್ರು ಏನು ಮಾಡ್ಬೋದು? ಸೊ ಇದರಲ್ಲಿ ಎಸ್ಮಾ ಇದೆಯಲ್ಲ, ಅದು ಆ್ಯಕ್ಚುಲಿ ಅದರ ಮೇಲೆ ಇವತ್ತಿಂದು ಏನು ಪೆಟಿಷನಲ್ಲಿ ಹೇಳಿದ್ದು ದಟ್ ಎನಿ ಸ್ಟ್ರೈಕ್ ಕರೆಕ್ಟಾಗಿ ಕರೆದಿದ್ದಾರೆ. 21 ದಿನಕ್ಕೆ ಅದೊಂದು ಪ್ರಯರ್ ನೋಟಿಸ್ ಕೊಡ್ಬೇಕು ಅಕಾರ್ಡಿಂಗ್ ಟು ದ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್. ಹೌದು ಕೊಟ್ಟಿದ್ದಾರೆ, ಬಟ್ ಅದಾಗಿದ ತಕ್ಷಣ ಎಸ್ಮಾ ವಾಸ್ ಜಾರಿಗೊಳಿಸಿದ್ರಲ್ಲ, ಅಲ್ಲಿ ಬರೋದು ಎಸ್ಮಾ ಅಂತ ಬಂದಿದ ತಕ್ಷಣ ಅದರ ಅಡಿಯಲ್ಲಿ ಎನಿ ಸ್ಟ್ರೈಕ್ ವಿಚ್ ಇಸ್ ಕಾಲ್ಡ್ ಇಲ್ಲಿಗಲ್ ಆಗೋಗುತ್ತೆ. ಸೊ ದೇ ಹ್ಯಾವ್ ಟು ರಿವೋಕ್ ದೇರ್ ಸ್ಟ್ರೈಕ್ ಅಟ್ ದಿ ಎಂಡ್ ಆಫ್ ದ ಡೇ. ಜನಕ್ಕೆ ಹೆಂಗೆ ಕನ್ವೆ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ಸಾರಿಗೆ ನೌಕರರ ಮುಷ್ಕರಕ್ಕೇನೆ ಹೈಕೋರ್ಟ್ ತಡೆಯಾಜ್ಞೆ ತಂದಿದೆ. ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಮುಷ್ಕರಕ್ಕೆ ಕರೆಂಟ್ಲಿ ಎಸ್, ಬಿಕಾಸ್ ಈ ಎಸ್ಮಾ ಇದೆಯಲ್ಲ, ಬಿಕಾಸ್ ಆಫ್ ದ ಇಂಪ್ಲಿಮೆಂಟೇಷನ್ ಡ್ಯೂರೇಷನ್ ಅನ್ನೋ ಕ್ಲಾರಿಟಿ ಸಿಗ್ತಾ ಇಲ್ಲ ಜನಕ್ಕೆ. ಬಿಕಾಸ್ ಆಫ್ ದ ಇಂಪ್ಲಿಮೆಂಟೇಷನ್ ಆಫ್ ಎಸ್ಮಾ ಆ ಸ್ಟ್ರೈಕ್ ಇರಬಾರ್ದು. ಇವಾಗ ಸ್ಟ್ರೈಕ್ ಆ ಎಸ್ಮಾ ಜಾರಿಗೊಳಿಸಾದ್ಮೇಲೆ ಸ್ಟ್ರೈಕ್ ನಡೀತಿದೆಯಲ್ಲ, ಅದು ಇಲ್ಲೀಗಲು. ದಟ್ ಇಸ್ ವಾಟ್ ವಾಸ್ ಮೇನ್ಲಿ ಪಾಯಿಂಟೆಡ್ ಔಟ್ ಇವತ್ತು. ಅದು ಇಲ್ಲೀಗಲು. ಇವಾಗ ಗೌರ್ಮೆಂಟ್ಗಂತೂ ಅದಕ್ಕೆ ಪವರ್ಸ್ ಇದೆ. ಎಸ್ಮಾ ಅಡಿಯಲ್ಲಿ ಪೆನಲ್ಟಿ ಮಾಡ್ಕೋಬಹುದು, ಇಲ್ಲ ಅರೆಸ್ಟ್ ಮಾಡ್ಬೋದು ಇಫ್ ದ ಸ್ಟ್ರೈಕ್ ಗೋಸ್ ಆನ್ ಅಂತ. ಸೊ ಅದಕ್ಕೆ ಕೋರ್ಟ್ ಆಲ್ಸೋ ಸೆಡ್ ವೆನ್ ಇದು ಜಾರಿಗೊಳಿಸಿದಾಗ ಹಿಂಗೆ ಈ ಥರ ನಡೆದ್ರೆ, ಆ್ಯಂಡ್ ಪಬ್ಲಿಕ್ನ ಡೋಂಟ್ ಹೋಲ್ಡ್ ದ ಪಬ್ಲಿಕ್ ಆನ್ ಅ ರ್ಯಾನ್ಸಮ್ ಅಂತಾರೆ. ನೀವು ಹೌದು, ನೀವು ಸಂಘಟನೆ ತುಂಬ ದೊಡ್ಡದು, ಆ್ಯಕ್ಚುಲಿ ತುಂಬ ಪ್ರಭಾವಶಾಲಿ ಆಗ್ಬೋದು, ಬಟ್ ಅದನ್ನ ನೀವು ಜನರಿಗೆ ತೊಂದರೆ ಕೊಟ್ಬಿಟ್ಟು ನೀವು ಈ ಥರ ಸ್ಟ್ರೈಕ್ ಮಾಡ್ಲಿಕ್ಕಾಗಲ್ಲ. ಸೊ ಏನಿದ್ರು ಪ್ರೊಸೀಜರ್ ವೈಸ್ ಇವಾಗ ದೇ ಆರ್ ಆಲ್ಸೋ ಸ್ಟ್ರಗ್ಲಿಂಗ್ ಫಾರ್ ಬೇಸಿಕ್ ನೀಡ್ಸ್. ವೆರಿ ಟ್ರೂ. ಫಾರ್ ದ್ಯಾಟ್ ವೆರಿ ರೀಸನ್ ನಮ್ಮ ಪೆಟಿಷನಲ್ಲೂ ಅದೇ ಇರೋದು. ಇವಾಗ ಏನೋ ಆ ಕಡೆ ಈ ಕಡೆ ಅವರು ಕಿತ್ತಾಟದಲ್ಲಿ ಮಧ್ಯದಲ್ಲಿ ಪಬ್ಲಿಕ್ ಆರ್ ಗೆಟಿಂಗ್ ಟ್ರಬಲ್ಡ್ ಔಟ್. ಸೊ ವಾಟ್ ವಿ ಆಸ್ಟ್ ದ ವೆರಿ ಸೇಮ್ ಥಿಂಗ್ ಇಸ್, ಇಟ್ಸ್ ನಾಟ್ ಜಸ್ಟ್ ದಟ್ ಸ್ಟ್ರೈಕ್ ನಿಲ್ಲಿಸಿ ಅಂತಲ್ಲ, ಗೌರ್ಮೆಂಟು ಮತ್ತು ದ ಯೂನಿಯನ್ ಹ್ಯಾವ್ ಟು ಕಮ್ ಟುಗೆದರ್, ಫಾರ್ಮ್ ಅ ಹೈ ಪವರ್ ಲೆವೆಲ್ ಕಮಿಟಿ ಆ್ಯಂಡ್ ದೆನ್ ಕಮ್ ಟು ಅ ಕನ್ಕ್ಲೂಷನ್. 2021 ಸೇಮ್ ಸಿನಾರಿಯೋ ಆಯಿತು. 2020 ಪೇ ರಿವಿಷನ್ ಆಗಬೇಕಿತ್ತು. ಅಲ್ಲ, ಬಟ್ ಅದು ಯಾವಾಗ ಇದು ಮ್ಯಾಟ್ರ್ ಅಲ್ವಾ? ಈಗ
ಸಾರಿಗೆ ನೌಕರರು 38 ತಿಂಗಳ ಅರಿಯರ್ಸಿಗೆ ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದು ನಿನ್ನೆ ಮೊನ್ನೆ ವಿಚಾರ ಅಲ್ಲ. ಸೊ ಹೈಕೋರ್ಟ್ ಗಮನಕ್ಕೆ ಇದು ಬರೋದಿಲ್ವಾ? ಇದು ಹೈಕೋರ್ಟ್ ಗಮನಕ್ಕೆ ಬರುತ್ತೆ. ಫಾರ್ ದ್ಯಾಟ್ ದೇರ್ ಇಸ್ ಅ ಪ್ರೊಸೀಜರ್ ವಿಚ್ ಇಸ್ ಆಲ್ರೆಡಿ ಗೋಯಿಂಗ್ ಆನ್. ದಟ್ ಇಸ್ ಲೇಬರ್ ಕಮಿಷನ್ ಅವರು ಆಸ್ ಸೂನ್ ಆಸ್ ಸ್ಟ್ರೈಕ್ಗೆ ಅಂತ ಇದು ಮಾಡಿದ ತಕ್ಷಣ 18/7 ತಾರೀಕು ಅವತ್ತೇನು ಮಾಡ್ತಾರೆ, 18/7 ನೋಟಿಸ್ ಕೊಡ್ತಾರೆ, ಒಂದು ಕನ್ಸಿಲಿಯೇಷನ್ ಮೀಟಿಂಗ್ ಮಾಡೋಣ ಅಂತ. 28 ದೇ ಹೋಲ್ಡ್ ಅ ಮೀಟಿಂಗ್. ಇನ್ನು ದೇ ವರ್ ಸ್ಟಿಲ್ ಇನ್ ಕಾನ್ವರ್ಸೇಷನ್. ಅದಾದಮೇಲೆ 1ನೇ ತಾರೀಕು ಒಂದು ಮೀಟಿಂಗ್ ಆಗುತ್ತೆ. ಇವಾಗ ನೆಕ್ಸ್ಟ್ ಮೀಟಿಂಗ್ ಇರೋದು 7ನೇ ತಾರೀಕು. ಆ ಲೇಬರ್ ಕಮಿಟಿ ಮೀಟಿಂಗಲ್ಲಿ ದೇ ಹ್ಯಾವ್ ಟು ಕಮ್ ಟು ಅ ಕನ್ಕ್ಲೂಷನ್. ದಿಸ್ ಇಸ್ ದ ಲೇಬರ್ ಡಿಪಾರ್ಟ್ಮೆಂಟ್ ವಿಲ್ ಕಮ್ ಫಾರ್ವರ್ಡ್ ಆ್ಯಂಡ್ ಅವರಿಬ್ರಿಗೂ ಏನು ಸಂಬಂಧ ಆಗುತ್ತೆ, ಏನು ಕನ್ಸೆನ್ಸಸ್ ಬರುತ್ತೆ ಅಂತ ಹುಡುಕ್ಬೇಕು. ರೈಟ್, ರಿಷಿಕ್ ಅವರು ಹೇಳಿ. ಮೇಡಮ್, ತಮಗೆ ನನ್ನ ಕ್ವಶನ್, ಈಗ ಯಾರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವರಿಗೆ ಆನರೇಬಲ್ ಹೈಕೋರ್ಟ್ ಎಸ್ ಗಿವನ್ ದ ಇನ್ಸ್ಟ್ರಕ್ಷನ್ ಅಲ್ವಾ? ಆದರೆ ಆಡಳಿತ ಪಕ್ಷ ಇದೆಯಲ್ಲ, ಅದಕ್ಕೇನಾದ್ರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ಯಾ ಸನ್ಮಾನ್ಯ ಹೈಕೋರ್ಟ್? ಸೊ ಗೌರ್ಮೆಂಟ್ಗೆ ಏನು ಹೇಳಿರೋದು ಅಂದರೆ, ಇವಾಗ ಎಸ್ಮಾ ಜಾರಿಗೊಳಿಸಿದೆಯಲ್ಲ, ಸೊ ಇವಾಗ ಯಾರು ಇಲ್ಲಿಗಲಿ ಸ್ಟ್ರೈಕ್ ಹೋದ್ರೆ ಟೇಕ್ ಆಕ್ಷನ್. ಲೆಟ್ಸ್ ಫರ್ಗೆಟ್ ದ ಎಸ್ಮಾ. ನಾವು ಲೆಟ್ಸ್ ಟಾಕ್ ಅಬೌಟ್ ದ ಫಂಡಮೆಂಟಲ್ ರೈಟ್ಸ್. ಈ ಗವರ್ನಮೆಂಟ್ ಒಂದು ಇನ್ಸ್ಟ್ರಕ್ಷನ್ ಹೋಗಿರಬೇಕಲ್ಲ, ಯಾವ ವರ್ಕರ್ಸ್ ಇದಾರಲ್ವಾ, ಈಗ ನಿಮಗೆ ನೋಡಿ, ಈಗ ಕಾರ್ಮಿಕ ಸಚಿವಾಲಯ ಅಂತ ಇದೆ ಅಲ್ವಾ? ಸೊ ಕಾರ್ಮಿಕ ಸಚಿವಾಲಯ ಹಾಗಾದ್ರೆ ಏನ್ ಮಾಡ್ತಾ ಇದೆ? ಯಾರ ಇಂಟ್ರೆಸ್ಟ್ ಇದೆ ಕಾರ್ಮಿಕ ಸಚಿವಾಲಯ ಹಾಗಾದ್ರೆ? ಸೊ ಈಗ ಲೇಬರ್ ಲಾ ಅಷ್ಟು ಸ್ಟ್ರಿಕ್ಟ್ ಆಗಿದೆ ಅನ್ನೋದೇ ಆಗಿದ್ರೆ, ಈಗ ಕಾರ್ಮಿಕ ಸಚಿವಾಲಯ ಬಂದ್ಬಿಟ್ಟು ಇವ್ರಿಗೆ ಸಪೋರ್ಟ್ ಮಾಡಬೇಕಾಗಿತ್ತು ಔಟ್ಸೈಡ್ ದ ಕೋರ್ಟ್, ಅಥವಾ ಇನ್ಸೈಡ್ ದ ಕೋರ್ಟ್. ಟೆಕ್ನಿಕಲಿ ಸ್ಪೀಕಿಂಗ್ ದೇ ಶುಡ್ ಹ್ಯಾವ್ ಅಪಿಯರ್ಡ್, ದೇ ಶುಡ್ ಹ್ಯಾವ್ ಸೆಡ್ ನಾವು ಅವ್ರಿಗೆ ಏನದು ನೆಗೋಷಿಯೇಷನ್ ಮೀಟಿಂಗ್ ತರ್ತೀವಿ, ಅಥವಾ ಅವರು 21 ದಿವಸದ ಮುಂಚೆ 30 ದಿವಸದ ಮುಂಚೆನೇ ಅವರು ನಿಮಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಆಮೇಲೆ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದಾರೆ. ಸೊ ಈ 30 ಡೇಸಲ್ಲಿ ವಾಟ್ ವಾಸ್ ದ ಅಂಡರ್ಸ್ಟ್ಯಾಂಡಿಂಗ್? ನೀವು ಯಾರ್ಯಾರಿಗೆ ಚಾಟಿ ಬೀಸಿದ್ದೀರಾ? ಹಾಗಾದ್ರೆ ಈಗ ಬರೀ ನೌಕರರಿಗೆ ಮಾತ್ರ ಚಾಟಿ ಬೀಸಿದ್ದೀರಾ, ಅಥವಾ ಲೇಬರ್ ಮಿನಿಸ್ಟ್ರಿಗೂ ಚಾಟಿ ಬೀಸಿದ್ದೀರಾ? ಆಡಳಿತ ಪಕ್ಷದ ಯಾರು ಪ್ರಿನ್ಸಿಪಲ್ ಸೆಕ್ರೆಟರಿ ಆರ್ ಹೂಎವರ್ ಇಟ್ ಈಸ್ ದ ಕನ್ಸರ್ನ್ಡ್ ಡಿಗ್ನಿಟರಿ ಪೀಪಲ್ ಅವ್ರಿಗೂ ಚಾಟಿ ಬೀಸಿದ್ದೀರಾ? ಇದು ಅಂದ್ರೆ ಗವರ್ಮೆಂಟ್ ಇಸ್ ರೆಸ್ಪಾನ್ಸಿಬಲ್, ಯು ಹ್ಯಾವ್ ಟು ಟೇಕ್ ದ ಮೇನ್ ರೆಸ್ಪಾನ್ಸಿಬಲ್ ಪರ್ಸನ್, ಸೊ ಯು ಹ್ಯಾವ್ ಟು ಟೇಕ್ ದ ಇನಿಷಿಯೇಟಿವ್ ಅನ್ನೋ ಇನ್ಸ್ಟ್ರಕ್ಷನ್ ಬಂದಿದ್ಯಾ? ಹೌದು, ನ್ಯಾಯಾಲಯದಿಂದ. ದಟ್ ಇಸ್ ವೇರ್ ಗವರ್ಮೆಂಟ್ ಕಮ್ಸ್ ಅಂಡ್ ಟೆಲ್ಸ್ ಅಸ್, ಇಲ್ಲ 7th ಮೀಟಿಂಗ್ ಇದೆ, ಅವತ್ತು ವಿಲ್ ಟ್ರೈ ಟು ಫೈಂಡ್ ಸಮಥಿಂಗ್. ಆದ್ರೆ ಅದನ್ನ ನಿಮಗೆ ರಿಟರ್ನ್ ಕೊಟ್ಟಿದ್ದಾರಾ ಕರ್ನಾಟಕ ಸರ್ಕಾರದಿಂದ? They have not given us anything. What then, our relief was at the end of the day that the public shouldn't be harmed. Fine, so fair enough. ಆದ್ರೆ ಇವಾಗ ನಾವು ಕೇಳ್ತಿರೋದು ಒಂದು ಲೀಗಲಿ, ಎಸ್ ವಿ ವಿಲ್ ಟೇಕ್ ದ ಇನಿಷಿಯೇಟಿವ್, ಇದನ್ನ ಲೆಟರ್ ಮೂಲಕ ಇದನ್ನ ಕೊಟ್ಬಿಟ್ಟು ಇದನ್ನ ಜನರ ಮುಂದೆ ಕರ್ನಾಟಕ ಸರ್ಕಾರ ಉತ್ತರ ಕೊಟ್ಟಿದ್ಯಾ? ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಆನರಬಲ್ ಹೈಕೋರ್ಟ್ಗೆ ಈ ಒಂದು ಪರಿಸ್ಥಿತಿ ಏನು ಸಾರಿಗೆ ನೌಕರರ ಪ್ರತಿಭಟನೆ ಇದೆ, ಇದಕ್ಕೆ ನಾವು ಯಾವ ರೀತಿ ನೆಗೋಷಿಯೇಟ್ ಮಾಡ್ತೀವಿ, ಇದಕ್ಕೆ ಯಾವ ರೀತಿ ನಾವು ಸೊಲ್ಯೂಷನ್ ಕೊಡ್ತೀವಿ, ಅಥವಾ ಯಾವ ರೀತಿ ಕಾಮನ್ ಮ್ಯಾನ್ ಪಬ್ಲಿಕ್ಗೆ ತೊಂದರೆ ಆಗದಿಲ್ದಿರೋ ಥರ ನಾವು ನೋಡ್ಕೊತೀವಿ ಅನ್ನೋದನ್ನ ಹಾನರೇಬಲ್ ಹೈಕೋರ್ಟ್ಗೆ ಉತ್ತರ ಕೊಟ್ಟಿದ್ಯಾ? ಬಿಕಾಸ್ ಆ ಕ್ವೆಶ್ಚನ್ ಕೋರ್ಟಿಗೆ ಕೊಟ್ಟಿಲ್ಲ, ಅರ್ಥ ಆಯ್ತಾ? ಒಂದು ಹೇಳ್ತೀವಿ, ವಿ ಹ್ಯಾವ್ ನಾಟ್ ಆಸ್ಕ್ಡ್ ದ ಕೋರ್ಟ್. ಅಂದಮೇಲೆ ಇದ್ರ ಹೊಣೆ ಯಾರಿಗೆ? ಈಗ ಪಬ್ಲಿಕ್ಗೆ ತೊಂದರೆ ಆಗ್ತಾ ಇರೋದಕ್ಕೆ ನೇರ ಹೊಣೆ ಯಾರು? ಯಾರು ನೇರ ಹೊಣೆ? ಅವರಿಬ್ರು. ಯಾರು ನೇರ ಹೊಣೆ? ಅವರಿಬ್ರು ದ ಗವರ್ಮೆಂಟ್ ಅಲ್ವಾ? ಆಡಳಿತ ಪಕ್ಷದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ತರ ನೇರ ಹೊಣೆ. ಹಾಗಾದ್ರೆ ಇದನ್ನ ಯಾಕೆ ಹಾನರೇಬಲ್ ಹೈಕೋರ್ಟ್ ಗಮನಕ್ಕೆ ತಗೊಳ್ಳಲ್ಲ? ನೀವ್ ಯಾಕೆ ಇದನ್ನ ಹೇಳಿಲ್ಲ ಇವ್ರಿಗೆ? ಕ್ವೆಶ್ಚನ್ ಮಾಡ್ತಾ ಇಲ್ಲ. ನೋ ಒನ್ ಹ್ಯಾಸ್ ಅಪ್ರೋಚ್. ಹಾಗಾದ್ರೆ ಕ್ವೆಶ್ಚನ್ ಮಾಡಬೇಕು ಅಂತಂದ್ರೆ ಪ್ರೊಸೀಜರ್ ಏನಿದೆ? ಪ್ರೊಸೀಜರ್ ಲೇಬರ್ ಕನ್ಸಿಲಿಯೇಷನ್ ಫಸ್ಟ್. ಹಾಗಾದ್ರೆ ಲೇಬರ್ ಮಿನಿಸ್ಟ್ರಿ ಏನ್ ಮಾಡ್ತಾ ಇದೆ? ಲೇಬರ್ ಮಿನಿಸ್ಟ್ರಿ ಅವ್ರದ್ದು ಮೂಲಭೂತ ಹಕ್ಕೇನು ಅಲ್ವಾ? ಸನ್ಮಾನ್ಯ ಸಂತೋಷ್ ಲಾಡ್ ಅವರೇ, ನೀವು ಆಮೇಲೆ ನಿಮ್ ಸ್ನೇಹಿತರು ಮೈಕ್ ಸಿಕ್ಕಿದ ತಕ್ಷಣ ಹೋಗ್ಬಿಟ್ಟು ಭಾಷಣ ಬಿಗಿತಿರ್ತೀರಾ. ಸೊ ಇವತ್ತಿನ ದಿವಸ ಎಲ್ಲೋಗಿದ್ದೀರಾ ಸ್ವಾಮಿ ನೀವು? ಅವ್ರ ರೆಪ್ರೆಸೆಂಟೇಷನ್ ಮಾಡಿ. ನೀವೇ ತರ ಲೇಬರ್ ಸಚಿವರು, ಕಾರ್ಮಿಕ ಸಚಿವರನ್ನ ತಾನೇ ಹುಡುಕೊಂಡು ಹೋಗ್ಬೇಕು ಸಾರಿಗೆ ನೌಕರರು. ಪಬ್ಲಿಕ್ ಈಗ ನಿಮಗೆ ಬಂದ್ಬಿಟ್ಟು ಕೇಳಬೇಕು ಅಂತ ಹೇಳಿದ್ರೆ, ನೀವು ಅಗೇನ್ಸ್ಟ್ ದ ಗವರ್ಮೆಂಟ್ ಅಥವಾ ಅಗೇನ್ಸ್ಟ್ ದ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಥವಾ ಅಗೇನ್ಸ್ಟ್ ದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನೀವು ಹೋಗ್ಬಿಟ್ಟು ಧ್ವನಿ ಎತ್ತಿ ನೀವು ಹೇಳಿ. ಅವ್ರ ಪರವಾಗಿ ನೀವು 1000 ಕೋಟಿ ಏನೀಗ ಕೇಳ್ತಾ ಇದ್ರಲ್ಲ ಸಾರಿಗೆ ನೌಕರರು, ಅವ್ರ ಪರವಾಗಿ ನಿಂತ್ಕೊಳ್ಳಿ ನೀವು. ಅವ್ರ ಪರವಾಗಿ ಈಗ ಆನರಬಲ್ ಹೈಕೋರ್ಟ್ ಕೇಳಿದೆಯಲ್ಲ, ನೀವು ಅದಕ್ಕೆ ಉತ್ತರ ಕೊಡಿ ನೀವು ಆನ್ ದ ರೈಟಿಂಗ್ ಅಲ್ಲಿ. ಇಫ್ ಯು ಆರ್ ರಿಯಲಿ ಏನದು ಪ್ಲಸ್ ಅಲ್ಲಿ ಇದೀವಿ, ಸರ್ಪ್ಲಸ್ ಅಲ್ಲಿ ಇದೀವಿ, ತುಂಬಾ ಚೆನ್ನಾಗಿ ಅಡ್ಮಿನಿಸ್ಟ್ರೇಷನ್ ನಡೀತಾ ಇದೆ ಅಂತ ಹೇಳೋದೇ ಆಗಿದ್ರೆ ಉತ್ತರ ಕೊಡಿ ಸ್ವಾಮಿ. ನೀವು ಬಂದ್ಬಿಟ್ಟು ಸನ್ಮಾನ್ಯ ಸಾರಿಗೆ ಸಚಿವರೇ ತಾವು ಬನ್ನಿ ಮುಂದೆ. ರೈಟ್, ಮಾತಾಡ್ತೀನಿ. ಆಗಲೇ ಬಿಜೆಪಿ ವಕ್ತಾರರು ಮಾತಾಡ್ಬೇಕಾದ್ರೆ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನೂ ಕೂಡ ಕೇಳ್ತಾ ಇಲ್ಲ, ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸುವ ಯಾವುದೇ ಲಕ್ಷಣಗಳಿಲ್ಲ, ಇದು ಇವತ್ತಿನ ಹೋರಾಟ ಅಲ್ಲ, ಕಳೆದ ಹಲವಾರು ವರ್ಷಗಳಿಂದ ಆಗ್ತಿರುವಂಥ ನೋವು ಸಂಕಟ ಅಂತ ಹೇಳ್ತಿದ್ರು. ನೀವು 2 ವರ್ಷದಿಂದ ಅವ್ರ ಧ್ವನಿಯಾಗಿ ಹೆಂಗೆ ನಿಂತ್ಕೊಂಡಿದ್ದೀರಿ? ನೀವು ನಿಮ್ಮದೇ ಆಂತರಿಕ ಸಮಸ್ಯೆಗಳಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದೀರಲ್ಲ ಶರತ್ ಅವರೇ. ನೋಡಿ, ನಾವು ಹಿಂದೆ ಈ ಸಮಸ್ಯೆ ಇದ್ದಾಗೂ ಸಹಿತ ವೇತನ ಯಾವಾಗ ಸಮಸ್ಯೆಗಳಾದಾಗ ವೇತನಗಳನ್ನು ಬಿಡುಗಡೆ ಮಾಡುವ ಕೆಲಸ ಆಗಿತ್ತು.
ಈ ವೇತನ ಪರಿಷ್ಕರಣೆ ಹೇಳುವ ಸಂದರ್ಭದಲ್ಲಿ ಏನಂದರೆ ಇದು ಪ್ರತಿ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಕಾನೂನುಬದ್ಧವಾಗಿರ್ತಕ್ಕಂಥದ್ದು. ಇದು ಯಾವುದೇ ಸಿದ್ದರಾಮಯ್ಯನವ್ರು ಮಾಡಿದ್ದಲ್ಲ ಅಥವಾ ನಾವು ಮಾಡಿದ್ದಲ್ಲ. ಇದು ಏನಂದರೆ ಇದು ಕಾನೂನು ಪ್ರಕಾರ 4 ವರ್ಷಕ್ಕೆ 15% ಶೇಕಡ 15ರಷ್ಟು ವೇತನವನ್ನು ಜಾಸ್ತಿ ಮಾಡಿ ಕೊಡುವಂಥದ್ದು ಇದು ಕಾನೂನಿನಲ್ಲಿ ಇರತಕ್ಕಂಥದ್ದು. ಈಗ ಕೆಲವೊಂದು ಒಳ್ಳೆ ಇದನ್ನು ಹೇಳಿದ್ರು JDS ವಕ್ತಾರರು. ಈ ಸಂತೋಷ್ ಲಾಡ್ ಅವರು ಪುಂಖಾನುಪುಂಖವಾಗಿ ಅವರು ಇಲಾಖೆಯಲ್ಲೇ ಸಾಕಷ್ಟು ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವ್ರಿಗೆ ಬೈಯೋರು. ಈಗ ಬಂದು ಅದು ಏನಿದೆ ಸಮಸ್ಯೆ ಇದೆ 3186 ಕೋಟಿ ಇದೆಯಲ್ಲ ಅದನ್ನ ಕೊಡ್ಲಿ ಇವ್ರು ಇಲಾಖೆಯಿಂದ. ಯಾಕಾಗ್ತಾ ಇಲ್ಲ ಇವ್ರ ಹತ್ರ? ಮೈಕ್ ಬಂದ ತಕ್ಷಣ ದೊಡ್ಡದಾಗಿ ಮಾತಾಡೋರು ಮಾಡ್ಲಿ ಇದನ್ನ. ಬಜೆಟ್ ಅಲ್ಲೇ ಅದು ಬಿಟ್ಟು ವಿಶೇಷವಾಗಿ ಪರಿಗಣನೆನೇ ಇಲ್ಲ. ಆಯ್ತು, ಬಜೆಟ್ ಅಲ್ಲೇ ಇರಲ್ಲ. ನೀವು ಎಲ್ಲಿಂದ ನಾನು ಹೇಳ್ತಿರೋದು ಇವರು ಎಲ್ಲರನ್ನು ಗೇಲಿ ಮಾಡ್ತಕ್ಕಂಥ ಏನು ಸಂತೋಷ್ ಲಾಡ್ ಅವರಿಗೆ ನಾನು ಇದನ್ನ ನಿಮ್ಮ ವಾಹಿನಿ ಮುಖಾಂತರ ಲೂಸ್ ಸ್ಟಾಕ್ಗಳು ಮಾಡ್ತಾ ಇದಾರಲ್ವಾ, ಈಗ ಇಷ್ಟೆಲ್ಲ ಸಾವಿರಾರು ಜನ ಬೀದಿಗಿಳಿದು ಹೋರಾಟ ಮಾಡ್ತಾ ಇದಾರಲ್ಲ, ಇದೇನು ನೀವೇನು ನಿಮ್ಮ ಕಿಸೆಯಿಂದ ತೆಗೆದು ಕೊಡಬೇಡಿ, ನೀವು ಏನಿದೆ ಕಾರ್ಮಿಕ ಇಲಾಖೆಯಿಂದ ಏನು ಕರೆದ್ಬಿಟ್ಟು ಸಿದ್ದರಾಮಯ್ಯನವ್ರ ಗಮನಕ್ಕೆ ತಂದು ಒಂದು ಪರಿಷ್ಕರಣೆ ಏನಿದೆ ಅಂತ ಕೊಡಿ ನೋಡೋಣ. ಯಾಕಾಗಲ್ಲ? ರಿಷಿಕ್ ಅವರೇ, ಇದು ಹೆಂಗಾಯ್ತು ಅಂತ ಹೇಳಿದ್ರೆ ರೋಗಿ ಬಯಸಿದ್ದು ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತಾರಲ್ಲ, ಹಂಗಾಯ್ತು. ಯಾಕಂದರೆ ಇಲ್ಲೇನೋ ಹೋರಾಟ ಮಾಡ್ತಿದ್ರು, ಯಪ್ಪ ಈ ಹೋರಾಟ ನಿಂತರೆ ಸಾಕಪ್ಪ ಅನ್ನೋ ಧೋರಣೆ ರಾಜ್ಯ ಸರ್ಕಾರದ್ದಾಗಿರುತ್ತೆ. ಬಟ್ ಇಲ್ಲಿ ಸ್ಟೇ ಟೈಮಲ್ಲಿ ಮುಷ್ಕರ ಮಾಡಿದ್ದು ತಪ್ಪು ಅಂತ ಕೋರ್ಟ್ ಹೇಳಿದೆ, ಅದನ್ನು ಒಪ್ಕೊಳ್ಳೋಣ, ಲೆಟ್ ಅಸ್ ರೆಸ್ಪೆಕ್ಟ್, ಫೈನ್. ಬಟ್ ಆ ಕಾರ್ಮಿಕರ ಧ್ವನಿಯಾಗಿ ಮಾತಾಡಬೇಕಾಗಿದ್ದಂಥ ಸಂತೋಷ್ ಲಾಡ್ ಅವರು ಸ್ವತಃ ಕಾರ್ಮಿಕರು ಒಂದು ಲಾಯರ್ನಿಟ್ಟು ಮಾತಾಡಿಸುವಂಥ ಪ್ರಯತ್ನ, ಈ ಎರಡರ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತೀರಿ? ಮೇಡಮ್ ನೋಡಿ, ಫಸ್ಟ್ ಆಫ್ ಆಲ್ ಈಗ ಕಾರ್ಮಿಕ ಸಚಿವಾಲಯದಲ್ಲಿ ಅವರೊಬ್ಬರು ಸಚಿವರಿದ್ದಾರೆ ಅಂತ ಹೇಳಿದ್ರೆ ಅವರ ಪ್ರಮುಖ ಅಂದರೆ ಪ್ರೈಮರಿ ವರ್ಕ್ ಏನಿರುತ್ತೆ ಟು ಸೇಫ್ ಗಾರ್ಡ್ ದ ಇಂಟ್ರೆಸ್ಟ್ ಆಫ್ ದ ಲೇಬರ್ಸ್ ಅಥವಾ ವರ್ಕರ್ಸ್. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿ ಇರಲಿ, ಅದು ಸಂಘಟಿತ ಆಗಲಿ ಅಸಂಘಟಿತ ಆಗಲಿ, ಅಲ್ಲ ಅದು ಯಾವುದೇ ರೀತಿ ಆಗಿದ್ರು ಅವರ ಸೇಫ್ ಗಾರ್ಡ್ ಮಾಡುವಂಥದ್ದು ಪ್ರೈಮರಿ. ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು ಇವಾಗ ಅಥವಾ ಇನ್ನು ಮುಂದಕ್ಕೆ ನಾಳೆ ಕೂಡ ಕೊಡಕ್ಕಾಗುತ್ತಾ ಬಿಡುತ್ತಾ ಅದನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯೋಚನೆ ಮಾಡುತ್ತೆ, ಅದು ಎಷ್ಟು ಬಜೆಟ್ ಇದೆ ಇಲ್ಲ ಅಂತ ಅಂದ್ಬಿಟ್ಟು. ಆದರೆ ಟು ಸೇಫ್ ಗಾರ್ಡ್ ದ ಇಂಟ್ರೆಸ್ಟ್ ಯಾರು ಸಾರಿಗೆ ನೌಕರರ ಪರವಾಗಿ ಮಾತಾಡಕ್ಕೆ ಧ್ವನಿ ಎತ್ತೋದಕ್ಕೆ ಎಲ್ಲಿ ಹೋಗಿದ್ದಾರೆ ಸನ್ಮಾನ್ಯ ಸಚಿವರು ಸಿದ್ದರಾಮಯ್ಯನವ್ರನ್ನ ಎದುರಾಕಬೇಕೀಗ. ಇದು ನೋಡಿ ಎದುರಾಕೊಳ್ಳೋದಲ್ಲ. ನೋಡಿ ಈಗ ಅವರ ಸಚಿವಾಲಯದಲ್ಲಿ ನೋಡ್ರಿ ನಮ್ಮ ಸಾರಿಗೆ ನೌಕರರ ಬೇಡಿಕೆ 1,000 ಕೋಟಿನೋ 2,000 ಕೋಟಿನೋ ಇದೆ. ಅದರ ಧ್ವನಿಯಾಗಿ ತಾವು ರೆಪ್ರೆಸೆಂಟ್ ಮಾಡಿ CM ಕೇಳಿ, ಅವ್ರ ಹತ್ರ ತಾನೇ ಫೈನಾನ್ಸ್ ಇರುವಂತದ್ದು. ನೀವು ಹೋಗ್ಬಿಟ್ಟು ಕೇಳಿ, ಇಲ್ಲ ರೀ ಸಾರಿಗೆ ನೌಕರರಿಗೆ ಈ ತರ ಮಾಡ್ತಾ ಇದ್ದಾರೆ, ಅವ್ರಿಗೆ 2,000 ಕೋಟಿ ಕೊಡಬೇಕಾಗುತ್ತೆ, ಕೊಡಕ್ಕಾಗುತ್ತೆ ಇರುವಂತ ರೆಪ್ರೆಸೆಂಟೇಷನ್ ಕೊಡಿ. ನೀವು ಎಲ್ಲೋಗಿದ್ರ ನೀವು? ಈಗ ಸಾರಿಗೆ ಸಚಿವರು ಕೂಡ ಅಷ್ಟೇನೆ, ಅವ್ರು ಅಂದ್ಬಿಟ್ಟು ಏನ್ ಹೇಳ್ತಾರೆ, ಅವರಲ್ಲಿ ಗೊಂದಲ ಇದೆ, ಮಾಹಿತಿ ಸರಿಯಾಗಿಲ್ಲ, ಈ ಲೂಸ್ ಸ್ಟಾಕ್ಸ್ ಉಡಾಫೆ ಸ್ಟೇಟ್ಮೆಂಟ್ಗಳನ್ನ ಮಾಡ್ತಾರೆ. ಈಗ ಅವ್ರು ಸಾರಿಗೆ ಸಚಿವಾಲಯದಲ್ಲಿ ನೀವು ಸ್ಟಾರ್ಟ್ ಮಾಡಿದಾಗ್ಲಿಂದ ನಾವೇನು ಹೇಳ್ತಾ ಇದೀವಿ, ಇದು ಮೈನಸ್ ಅಲ್ಲಿ ಇದೆ ಅಂತ ನಾವು ಹೇಳ್ಕೊಂಡು ಬರ್ತಾನೆ ಇದೀವಿ. ಈಗ ಲೂಸ್ ಸ್ಟಾಕ್ಸ್ ಇದೆಲ್ಲ ನಾನ್ ಸೆನ್ಸ್. ಅದು ನಿಮಗೆ ಕೇಳಿಸ್ಕೊಳ್ಳಿ, ನಿಮಗೆ ಇವರು ಈಗ ಇವ್ರು ಹೇಳ್ತಾರಲ್ವಾ 500 ಕೋಟಿನ ಏನೋ ಒಂದು ನಂಬರ್ಸ್ ಕೊಟ್ಟರು, ಇಷ್ಟು ಟಿಕೆಟ್ ಹರಿದ್ಬಿಟ್ಟಿದೀವಿ ಅಂತ ಅಂದ್ಬಿಟ್ಟು. ಪ್ರಾಕ್ಟಿಕಲಿ ಸ್ಪೀಕಿಂಗ್ ಯಾರೆಲ್ಲ ಸುತ್ತಾಡಿದಾರಲ್ವಾ ಅದರಲ್ಲಿ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಂಡು ಓಡಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಮಿನಿಮಮ್ ಎಷ್ಟೋ ಒಂದು ಸರ್ಟನ್ ಪರ್ಸೆಂಟೇಜ್ ಸುಮ್ಮನೆ ಟೈಮ್ ಪಾಸ್ಗೆ ಊರು ಸುತ್ಕೊಂಡು ಹೋಗಿದಾರಲ್ವ, ಅದನ್ನ ನೀವು ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ತಗೊಂಡ್ರಿ ನೀವು? ಅದರದ್ದು ಲೆಕ್ಕಾಚಾರ ಬೇಡವಾ ಯಾವುದಕ್ಕೂ? ಸೊ ನಿಮಗೆ ಲೆಕ್ಕಾಚಾರ ಇಲ್ದರೆ ನೀವೊಂದು ನಿಗಮನ ನಡೆಸ್ತೀರಾ ಅನ್ನೋ ತರ ಅಂತ ಹೇಳಿದ್ರೆ ದೆನ್ ಯು ಆರ್ ಅನ್ಫಿಟ್ ಟು ಬಿ ಇನ್ ದಟ್ ಮಿನಿಸ್ಟ್ರಿ. ಸೊ ಈಗ ಇವರು 500 ಕೋಟಿನೋ ಎಷ್ಟೊಂದು ಟಿಕೆಟ್ ಹರಿದಿದಾರಲ್ವಾ, ಅದರಲ್ಲಿ ಎಷ್ಟು 1,000 ಕೋಟಿ ಲಾಸ್ ಆಗಿದೆ ನಿಮಗೆ? ಯಾವ ಎಲ್ಲಿದೆ ಮೇಡಮ್ ನಿಗಮ ಲಾಭದಲ್ಲಿ? ನಾನು ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ, ತಾವು ದಯಮಾಡಿ ಶ್ವೇತಪತ್ರ ಹೊರಡಿಸಿ ನಿಗಮ ಮಂಡಳಿಯಲ್ಲಿ ಎಕ್ಸ್ಪೆನ್ಸಸ್ ತೋರಿಸಿ, ನೀವು ಯಾವ ಸರ್ಪ್ಲಸ್ ಅಲ್ಲಿ ಇದ್ದೀರಾ, ಮೈನಸ್ ಅಲ್ಲಿ ಇದ್ದೀರಾ, ಲಾಸ್ಟ್ ಫೈನಾನ್ಷಿಯಲ್ ಇಯರ್ ಅಲ್ಲಿ ಎಷ್ಟಿದೆ, ಅದ್ರ ಫೈನಾನ್ಷಿಯಲ್ ಇಯರ್ ಎಷ್ಟಿದೆ, ಅದಕ್ಕೆ ಹಿಂದೆ ಇದ್ದಂತ ಸರ್ಕಾರದಲ್ಲಿ ಎಷ್ಟಿದೆ, ದಯಮಾಡಿ ತಾವು ನಂಬರ್ಸ್ಗಳು ಕೊಟ್ಬಿಡಿ. ಇಫ್ ಪ್ರೂವನ್ ರೈಟ್ ಅಂತ ಹೇಳಿದ್ರೆ ನಾವು ಒಪ್ಕೊಳ್ತೀವಿ, ಇಲ್ಲ ಅಂತ ಹೇಳಿದ್ರೆ ತಾವು ದಯಮಾಡಿ ಬಂದುಬಿಟ್ಟು ಕರ್ನಾಟಕ ಸರ್ಕಾರದ ಏನು ಒಂದು ವೈಫಲ್ಯ ಇದೆಯಲ್ವಾ ತಾವು ದಯಮಾಡಿ ಎಕ್ಸೆಪ್ಟ್ ಮಾಡ್ಕೋಬೇಕು. ನೋಡಿ ರಾಮಲಿಂಗಾರೆಡ್ಡಿ ಅವರು ಇಷ್ಟೆಲ್ಲ ಹೇಳ್ತಿದಾರಲ್ವಾ, ಹಿಂದೆ ಪತ್ರಿಕಾ ಹೇಳಿಕೆಯಲ್ಲೂ ಸಹಿತ ಹೇಳಿದ್ದಾರೆ ಬಿಜೆಪಿ ಉಳಿಸೋಗಿದ್ದು. ನೋಡಿ ಇಲ್ಲ ಬಿಜೆಪಿ ಉಳಿಸಿದ್ದು ಅಂತಲ್ಲ ನಾನು ಹೇಳ್ತಿರೋದು. ಒಪ್ಕೊಳ್ಳಿ ಸರ್, ಒಂದೇ ಸೆಕೆಂಡ್ ಅಂತ ಹೇಳ್ಬಿಡಿ ನೋಡೋಣ. ನಾನು ನೋಡಿ ನೀವು ಉಳಿಸೋದಿಲ್ಲ ಅಂತ ಒಂದೇ ಸೆಕೆಂಡ್ ನೀವು ಉಳಿಸಿದ್ದಾರೆ ಅಂತ ಹೇಳಿ ಪ್ರೆಸ್ ಮಾಡ್ಬೇಕಲ್ಲ, ಉಳಿಸಿದ್ದಾರೆ ಅಂತ ಹೇಳಿದ್ರೆ ನೀವು ಕಡ್ರಾಕ್ತೀವಿ ಮಾಡಿದೀವಿ, ಹೌದಪ್ಪ ಒಪ್ಪಿಕೊಂಡಿದ್ದೀವಿ, ಸಾಲ ಮಾಡಿದ್ದು ಸರ್ ಏನಿರ್ಲಿ ಸರ್ ಹೇಳಿ ಒಪ್ಕೊಳ್ಳಿ, ಹೌದಪ್ಪ ನಾವು ಉಳಿಸಿದೀವಿ
ತೀರ್ಸ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಮಾಡಿದಂತ BJP ಸಾಲವನ್ನು ನೀವು ನಾವು ಸುಳ್ಳು ತೀರ್ಸ್ಲಿಕ್ಕೆ ಹೇಳ್ತಿದ್ದೀರಾ? ಬಂದಂತ ಅಲ್ಲ, ಮುಚ್ಚಿಬಿಡಿ ಅಲ್ವಾ? ಜನರಿಗೆ ಗೊತ್ತಾಗಿರೋದು ನೋಡಿ, ನೀವು ಮಾಡಿದ್ದೆ ಕಾಂಗ್ರೆಸ್ ಒಂದೇ ಮಾಡ್ತಿದೆ, ಸೆಕೆಂಡ್. ಇವ್ರು ಮಾಡಿದ್ದು ಕಾಂಗ್ರೆಸ್ ನೋಡಿ, ಮಾಡ್ತಿದೆ. ನೋಡಿ, ಇಲ್ಲಿ ಸಾಯ್ತಿರೋರು ಸರ್, ಸರ್ಕಾರಿ ನೌಕರರು, ಸರ್, ನೀವು ಪಬ್ಲಿಕ್ ಒಂದೇ ಸಾಯ್ತಿದ್ದಾರೆ ಇವತ್ತು. ಸೆಕೆಂಡ್. ಇವ್ರುಗಳು ರಾಜಕಾರಣ ಸರ್, ಮಾಡ್ತಾ ಇದ್ದಾರೆ. ನಾವು ಇಷ್ಟು- ಕಾಂಗ್ರೆಸ್ ಅವರು ಇಷ್ಟು BJP ದುರಾಡಳಿತ ರಾಜಕಾರಣ ಮಾಡ್ಲಿಲ್ಲ. ಅದೇ ಮಾಡ್ತಿರೋದು. ಅದೇ ಮಾಡ್ತಾರೆ ನೀವು ರಾಜಕಾರಣ ನೋಡಿ, ರಾಜಕಾರಣ ಮಾಡೋದು ಬೇಡ. ಶರತ್ ಅವರೇ, ಒಂದು ನಿಮಿಷ, ರಿಷಿಕ್ ಅವರೇ, ನೀವಿಬ್ರು ಅವಾಗಲೇ ಶಕ್ತಿ ಯೋಜನೆ ಹೆಂಗೆ ವೈಫಲ್ಯ ಅನ್ನೋದ್ರಿಂದ ಹಿಡಿದು ಭಯಂಕರ ಮಾತಾಡ್ತಿದ್ದೀರಿ. ರೈಟ್, 2028ಕ್ಕೆ ನೀವೇ ಬಂದ್ಬಿಟ್ರಪ್ಪ ಅಧಿಕಾರಕ್ಕೆ, ಶಕ್ತಿ ಯೋಜನೆ ಉಳಿಸ್ಕೊತೀರಾ ತೆಗೆದು ಬಿಡ್ತೀರಾ? ಮೇಡಮ್ ನೋಡಿ, ನಾವು ಕ್ಯಾಲ್ಕುಲೇಷನ್ಸ್ ಮಾಡಿಬಿಟ್ಟು ನಮಗೆ ಸರ್ಪ್ಲಸ್ ಅಲ್ಲಿ ಉಳಿಸ್ಕೊಳಕ್ಕಾಗುತ್ತೆ ಅನ್ನೋಂಗಿದ್ರೆ ಯೋಜನೆಗಳನ್ನ ಮುಂದುವರಿಸ್ತೀವಿ. ಇಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ಡೌಟ್ಫುಲ್. ನಾವು ಯಾವುದೇ ಕಾರಣಕ್ಕೂ ಕೇಳಿ, ಇವ್ರಿಗೆ ನೋಡಿ ನಿಜವಾಗ್ಲೂ ಹೇಳ, ಇವ್ರಿಗೆ ಬಿಜೆಪಿ ಅವ್ರಿಗೆ ಮಾಡ್ತಾರಂತ ರಾಜಕಾರಣ ನೀತಿ ರಾಜಕಾರಣ ಯಾರು ಮಾಡ್ತಾರಲ್ಲ. ಇದೇ ಶಕ್ತಿ ಯೋಜನೆ ಹೇಳ್ತೀನಿ ನಾನು. ಇವತ್ತು ಬಡ ಮಹಿಳೆಯರು ಎಲ್ಲೋ ಮೂಲೆಯಲ್ಲಿ ಕೂತಿರುವಂತ ಮಹಿಳೆಯರು ದೇವಸ್ಥಾನ ದರ್ಶನ ಮಾಡ್ತಾ ಇದ್ದಾರೆ ಫ್ರೀ ಸರಿ, ಆಗಿ. ಡೆಲ್ಲಿ ಅಲ್ಲ ಅಲ್ಲಲ್ಲ, ಸರ್, ಕರ್ನಾಟಕ. ಕರ್ನಾಟಕದಲ್ಲಿ ಹೇಳ್ತಾರೆ ಅಲ್ಲಿ. ಎಷ್ಟು ಸೋಶೋ ಎಕನಾಮಿಕ್ ಮನೆಯಲ್ಲಿ ಎಷ್ಟು ಇಶ್ಯೂಸ್ ಬರ್ತಾ ಇದೆ, ಫ್ಯಾಮಿಲಿ ಇಶ್ಯೂಸ್ ದಯಮಾಡಿ ಮಾಧ್ಯಮದ ಮುಂದೆ ಹೇಳಬೇಕು. ಏನಾದ್ರು ರಾಜಕೀಯ ಮಾನವರಿದ್ರೆ ನಿನ್ನೆ ಸತ್ಯೇಂದ್ರ ಜೈನ್ ಅವರ 6 ವರ್ಷದಿಂದ ಇರೋ ಕೇಸ್ಗಳನ್ನ ಹೈಕೋರ್ಟ್ ಎಲ್ಲ ಸ್ಕ್ವಾಶ್ ಮಾಡಿದ್ರು. ಗೊತ್ತಾ ನಿಮಗೆ? ಯಾವ ಗೊತ್ತಾ? 100 ಕುತಂತ್ರದಿಂದ ಆಗಿರುವಂತ ಕೇಸ್ಗಳು, 100 ಹಾಕಿರೋ ಕುತಂತ್ರದಿಂದ ಆಗಿರೋ ಕೇಸ್ಗಳು. ಸುಳ್ಳು ಹೇಳ್ಬೇಡಿ ಸರ್, ಸುಳ್ಳು ಮಾತಾಡಬೇಡಿ. ನೋಡಿ, ರಾಮಲಿಂಗಾರೆಡ್ಡಿ ಅವರು ಒಂದು ಸಚಿವರು, ಸಾರಿಗೆ ಸಚಿವರಾಗಿ ಪೂರ್ವ ನಿಯೋಜಿತವಾಗಿ ಏನು ಸಮಸ್ಯೆಗಳಿದೆ, ಎಷ್ಟು ವೇತನಗಳ ಪರಿಷ್ಕರಣೆ ಮಾಡಬೇಕು, ಎಷ್ಟು ವೇತನ ಉಳಿಸ್ಕೊಂಡಿದ್ದಾರೆ, ಮುಂದೇನ್ ಮಾಡಬೇಕು ಅಂತ ಹೇಳೋದು ಏನಾದ್ರು ಯೋಚನೆ ಮಾಡಿದಾರ? ಅಂಕಿ ಸಂಖ್ಯೆಗಳೇ ಗೊತ್ತಿಲ್ಲ ಅವರಿಗೆ. ಇನ್ನು ಅವ್ರು ಯಾವ ರೀತಿ ಸಚಿವರಾಗಿ ಅವರು ಆಡಳಿತ ಮಾಡ್ತಾರೆ? ಬೇಡ ಇರ್ಲಿ, ಇದು ಬ್ಲೇಮ್ ಮಾಡ್ತಿರೋದು ಲಕ್ಷಾಂತರ ಜನರ ಜೀವನ ಪಬ್ಲಿಕ್ ತೊಂದರೆಯಲ್ಲಿದೆ ಇವತ್ತು. ಅದ್ರ ಬೆಲೆ ಕೊಡಿ. ನೋಡಿ, ಇವತ್ತು ಕೋರ್ಟಲ್ಲೆಲ್ಲ ಇದಾಯ್ತಲ್ಲ, ಕೋರ್ಟಿಗಾರರು ಸ್ವಲ್ಪ ಇದು ಬೇಡವಾ, ಮಾನವೀಯತೆ ಬೇಡವಾ? ಇವ್ರಿಗೆ ಹೇಳ್ಬೇಕು. ಅದು ಎಷ್ಟೊಂದು ಕೇಸ್ಗಳನ್ನ ತೋಳ್ತಾರೆ ಕೋರ್ಟ್ನವ್ರು, ಅವರೇ ತೋಳ್ತಾರೆ ಕೇಸ್ಗಳನ್ನ. ಕೋರ್ಟಲ್ಲಿ ಮಾತಾಡೋಕ್ಕಾಗಲ್ವ ಇವತ್ತು? ಇಲ್ಲಪ್ಪ ನೀವು ಹೋರಾಟ ಮಾಡ್ತಿದ್ರೆ ಸರಿ ಇದೆ, ಬಟ್ ನೀವು ತಪ್ಪು ಮಾಡಿದ್ದೀರಾ ಅಂತೇಳಿ ಕೋರ್ಟ್ ಹೇಳ್ಬೋದಿತ್ತಲ್ಲ. ಯಾಕೆ ಬೇರೆಯವ್ರು ಹೇಳ್ಬೇಕನ್ನ ಕ್ವಶನ್ ಕೇಳ್ಬೇಕಾ? ಸರ್, ಆತರ ಕೋರ್ಟಿಗೆ ಇವಾಗ ನಾವು ಪಬ್ಲಿಕ್ ಅಂದ್ಬಿಟ್ಟು ನಾವು ಹೋಗಿ ಕೇಳಿರೋದು, ಅದಕ್ಕೆ ಇಟ್ಸ್ ಟೇಕಿಂಗ್ ಸಮ್ ಆಕ್ಷನ್. ಅಂಟಿಲ್ ಆನ್ಲೆಸ್ ಸಮನ್ ಕಮ್ಸ್ ಟು ಕೋರ್ಟ್ ಅಂಡ್ ಆಸ್ಕ್ ಫಾರ್ ಸಮಥಿಂಗ್, ದ ಕೋರ್ಟ್ ಕಾಂಟ್ ಡೂ ಪ್ರಕರಣಗಳಲ್ಲಿ. ಅಗ್ರಿ ಆಗೋದು ಮಾನವೀಯತೆಯ ಆಧಾರದ ಮೇಲೆ. ಇವಾಗ ಪ್ರೊಸೀಜರಲ್ ಆಸ್ಪೆಕ್ಟ್ ನಡೀತಾ ಇದೆ. ಇವಾಗ ಕೋರ್ಟ್ ಹೇಳಿದ್ದು ಅದೇ, ಎಸ್ಮಾ ಇದ್ದಾಗ ನಿಮ್ಗೆ ಯಾರು ಸ್ಟ್ರೈಕ್ ಮಾಡಕ್ ಹೇಳಿದ್ದು? ಎಸ್ಮಾ ಇದ್ದಾಗ ಇಫ್ ಯು ಡೂ ಅ ಸ್ಟ್ರೈಕ್ ದೆನ್ ದೇರ್ ಇಸ್ ಅ ಆಕ್ಷನ್ ವಿಚ್ ದ ಗವರ್ಮೆಂಟ್ ಕ್ಯಾನ್ ಟೇಕ್. ದಟ್ ಈಸ್ ಆಲ್ಸೋ ವೇರ್ ದ ಕೋರ್ಟ್ ಗಾಟ್ ಆಂಗಲ್. Yes, there is a labor conciliation. ಲೇಬರ್ ಕನ್ಸಿಲಿಯೇಷನ್ ಮುಗಿಸ್ಕೋಬೇಕು. ಪೊಲಿಟಿಕಲ್ ಪಾರ್ಟಿ ಆಡಳಿತ ಪಕ್ಷ It looks like that. ಅಲ್ಲ, ಸರ್ಕಾರ ಹೌದು, ಹಾಗೆ ಆಗ್ಬಿಟ್ಟಿದೆ ಇವಾಗ. ಅದೊಂದು ಕಾಯ್ದೆ ನೌಕರರನ್ನ ಎದುರಿಸೋದಕ್ಕೆ. ಹೈಕೋರ್ಟ್ಗೆ ಯಾವಾಗ ಬರ್ತೀರಾ? ವೆನ್ ದೇರ್ ಇಸ್ ನೋ ಅದರ್ ರೆಮಿಡಿ. When there's no other remedy, you come to the High Court and ask, okay, ಇದು ಬೇಕು. ಇಲ್ಲೆಲ್ಲ ಹೇಳ್ತಿರ್ತಾರೆ, ಇಲ್ಲ ಕೋರ್ಟ್ ಏನಾರು ಮಾಡಬೇಕು, ಕೋರ್ಟ್ ಏನಾರು ಮಾಡಬೇಕು. ಕೋರ್ಟ್ ಅಪ್ರೋಚ್ ಆಗಿ ಹಂಗಂದ್ರೆ ನಿಮ್ಗೆ ಗೊತ್ತಿರೋರೇ ಸಪೋರ್ಟ್ ಮಾಡಿ. ಕಾಂಗ್ರೆಸ್ ದೊಡ್ಡ ಮಟ್ಟದ ಹೋರಾಟ ಇದೆ, ಅಲ್ಲಿ ಇವರು ಸೇರ್ಕೊಂತಾರೆ. ಅಲ್ಲ, ಕೋರ್ಟ್ ಇವತ್ತು ಕೋರ್ಟ್ ಸರ್ಕಾರಕ್ಕೆ ಕ್ಯಾಟಿಯೇಟ್ ಇಡಗಿಲ್ಲ. ನೀವ್ ಯಾಕೆ ಇದು ಮಾಡಿಲ್ಲ? ಸಾಲ್ವ್ ಮಾಡ್ಬೇಕಾಯ್ತಲ್ವಾ? ಮುಖ್ಯಮಂತ್ರಿಗಳನ್ನ ಅವ್ರು ಇದು ಮಾಡ್ಬೇಕಾಯ್ತಲ್ಲ, ಪಾಯಿಂಟ್ ತೊಗೊಳ್ಬೇಕಾಗಿತ್ತಲ್ಲ. ಶರತ್ ರಿಷಿಕ್ ಅವರು, ರುದ್ರಯ್ಯನವರು ಹಾಗೆ ನಿರೀಕ್ಷೆ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ನೋಡಿ, ಸಾರಿಗೆ ನೌಕರರು ತಮ್ಮ ಬೇಸಿಕ್ ನೀಡ್ಸ್, ಮೂಲ ಸೌಕರ್ಯಗಳಿಗಾಗಿ ಮನವಿಯನ್ನು ಮಾಡಿಕೊಂಡ್ರು, ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು, ಗಡುವನ್ನು ಕೂಡ ಕೊಟ್ಟಿದ್ರು. ಬೇರೆ ದಾರಿ ಕಾಣದೆ, ಯಾವುದಕ್ಕೂ ಸರಿಯಾದ ಸ್ಪಂದನೆ ಸಿಕ್ಕಿಲ್ಲದ ಸಂದರ್ಭದಲ್ಲಿ ಪ್ರತಿಭಟನೆಯ ಮಾರ್ಗವನ್ನು ಹಿಡಿದ್ರು. ಆದರೆ ಸ್ಟೇ ಇದ್ದ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಮಾಡಿದ ಹಿನ್ನೆಲೆಯಲ್ಲಿ ಅದಕ್ಕೆ ಹೈಕೋರ್ಟ್ ಚಾಟಿ ಬೀಸಿದೆ. ಹಾಗಂತ ಮುಷ್ಕರಕ್ಕೆ, ಪ್ರತಿಭಟನೆಗೆ, ಅವರ ಇಚ್ಛೆಗೆ ಇಲ್ಲಿ ಬ್ರೇಕ್ ಹಾಕುವಂಥ ಪ್ರಯತ್ನ ಅಲ್ಲ. ಹಾಗಾಗಿ ಸರ್ಕಾರ ಈ ಮುಷ್ಕರದ ಬಿಸಿಯನ್ನು ಎದುರಿಸಲೇಬೇಕಾಗಿದೆ. ಅಷ್ಟರಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಅಂಶ ಅಂತ ಹೇಳಿದ್ರೆ, ಇವತ್ತು ಹೈಕೋರ್ಟ್ ಸ್ಟೇ ತಂದಿದೆ ಅಂದ ಸಂದರ್ಭದಲ್ಲಿ ಯಾರು ಹೋರಾಟ ಮಾಡ್ತಿರೋದು? ನೌಕರರು ತಾನೆ. ನೌಕರರ ಧ್ವನಿ ಯಾರು? ಸಂತೋಷ್ ಲಾಡೋರು ತಾನೆ, ಕಾರ್ಮಿಕ ಸಚಿವರು ತಾನೆ. ಅವರು ಹೈಕೋರ್ಟ್ಗೆ ಹೋಗ್ಬೋದಿತ್ತಲ್ಲ. ಆ ಇನಿಷಿಯೇಟಿವ್ ನಾನು ತಗೊಳ್ತೀನಿ ಅಂಥೇಳಿ ಅವರು ವಾದ ಮಂಡಿಸಿ ಈ ನೌಕರರ ಹೋರಾಟಕ್ಕೆ ಬೆಂಬಲವಾಗಿ ನಿಂತ್ಕೋಬೋದಿತ್ತಲ್ಲ. ಇದರ ನಡುವೆ ಸಿದ್ದರಾಮಯ್ಯನವರು ಎದುರುಗಡೆ ನಿಂತು, ಹಣಕಾಸು ಸಚಿವರ ಎದುರುಗಡೆ ನಿಂತು 1200 ಕೋಟಿ ಬಿಡುಗಡೆ ಮಾಡಿಸಿ ಅವ್ರ ಕಷ್ಟಕ್ಕೆ ಸರಿಯಾದಂಥ ಸ್ಪಂದನೆ ಕೊಡೋಣ ಅನ್ನುವಂಥ ಮಾತುಕತೆಗಳಾಗ್ಬೋದಲ್ಲ.
ಈ ಪ್ರಯತ್ನಗಳಾಗಲಿ ಅನ್ನುವಂಥ ಸದುದ್ದೇಶದಿಂದ ಇವತ್ತು ಜಿ ಸಂವಾದದಲ್ಲಿ ಸಾರಿಗೆ ನೌಕರರ ಮುಷ್ಕರದ ವಿಚಾರವನ್ನು ಇಟ್ಕೊಂಡ್ವಿ. ನೋಡೋಣ ಸರ್ಕಾರದ ನಡೆ ಯಾವ ರೀತಿ ಇರುತ್ತೆ, ನೌಕರರ ಮುಂದಿನ ಸ್ಟೆಪ್ ಏನು ಅನ್ನೋದನ್ನು ಕಾದು ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.